ಓಕೆ ಅದ ಅದಾಯ್ತು. ಈಗ ಈಗ ನೋಡು, ಇಲ್ಲಿ 12 ಫೀಟ್ ಸೀಲಿಂಗ್ ಅದ ಮನ್ಯಾಗ. ಅಲ್ಲಿ ವೆಂಟಿಲೇಟರ್ ಅದ. ಅಲ್ಲಿ ಕ್ಲೋಸ್ ಮಾಡ್ಲಿಕ್ಕೆ ಆಗೋಲ್ತು ನನಗೆ. ಒಂದ್ ಲ್ಯಾಡರ್ ಇಟ್ಕೊಂಡು ನೆಟ್ಗೆ ದಮ್ ಬೇಕಲ್ಲಿ ಮಾಡ್ಬೇಕಂದ್ರೆ. ದಮ್ಮ ಇಲ್ಲ, ಒಂದ್ ಲ್ಯಾಡರ್ ತರಿಸಿದೆ ಅಮೆಝಾನ್ಲಿಂದ. 4 ಸ್ಟೆಪ್ 5ನೇ ಸ್ಟೆಪ್ ಹಾಕ್ಲಿಕ್ಕೆ ಆಗೋಲ್ತು ನನಗೆ ಅಲ್ಲಿ ಲ್ಯಾಡರ್ನಾಗ ಒಬ್ಬನ ನಿಂತು ಕೆಲಸ ಮಾಡುವಂಗೆ. ಗೊತ್ತಲ್ಲ ಪಾಯಿಂಟ್? ಪಾಯಿಂಟ್. ಇಲ್ಲೇ ಬಾಜು ಮೇಲೆ 12 ಫೀಟ್ ಒಂದು ಕಮಾನ್ ಅದ ಮತ್ತು ಒಂದು 12 ಫೀಟ್ ಸೀಲಿಂಗ್ ಅದ. ಅಲ್ಲಿ ಪುಣೆನಾಗ ವಿಚಾರ ಮಾಡಿ ಮಂದಿ 22 ಫ್ಲೋರ್ ಕಟ್ಟಿಸ್ತಾರ ಹೈಟ್. ಟೆಕ್ನಾಲಜಿ ನೋಡಲ್ಲಿ ಮಂದಿ ಕಡೆ. ಇಲ್ಲಿ ಬಾಜು ಪೇಂಟರ್ ಹಚ್ಚಿದ್ರಲ್ಲಿ ವಾಲ್ 2 ಅಂತಸ್ ಮನಿ. ಟೆಕ್ನಾಲಜಿ ಇತ್ತು, ದಮ್ ಇತ್ತು. ಒಂದು ಸೀಟ್ ಗತ್ಲೆ ಮಾಡಿದ್ರು. ಸೀಟನ್ನ ಕೂತ ಒಬ್ಬನ್ ತೆಳಗಲ್ಲಿಂದ ಇಳಿಸ್ಲಿಕ್ಕತ್ತ ಪೇಂಟ್ ಹಚ್ಚಿದ. ಅದ ನಾ ಮಾಡ್ಬೇಕಂದ್ರೆ 1 ಕೋಟಿ ಕೊಟ್ರು ಮಾಡಲ್ಲ ಕೆಲ್ಸ. 1 ಕೋಟಿ 10 ಕೋಟಿ 100 ಕೋಟಿ ನೀನ್ ರೊಕ್ಕ ಇಟ್ಕೊಂತೀನಿ. ಹೆಂಗ ಗೊತ್ತಿಲ್ಲ ಪಾಯಿಂಟ್? ಅವ್ರದ್ದು ಕೆಲಸ ನೋಡು. ಇಲ್ಲಿ ಹಲ್ಕಾಸ್ ಕೊಡ ಮಕ್ಕಳು ಬ್ಯಾಂಕರ್ ಕೆಲಸ ನೋಡು. ಇಲ್ಲಿ ಜಾಡಿಸ್ ಒದ್ದಾರೆ ಅಂತ ಸುಳ ಮಕ್ಕಳಿಗೆ ಪ್ರಾಕ್ಟಿಕಲ್ ಆಯ್ತು. ಈಗ ಮೀಟಿಂಗ್ ಯಾವಾಗ ಮಾಡೋಣ ಅಂತೇಳಿ ಅದಕ್ಕೆ ಡಿಸ್ಕಷನ್ ಮಾಡ್ಕೊಂಡು ಮೀಟಿಂಗ್ ಮಾಡೋಣಂತ. ನಾವು ಡಿಸ್ಕಷನ್ ಮಾಡ್ಕೊಂಡು ಕುಂದ್ರೆ ಹಂಗಿಲ್ಲ ಅದ. ಅಲ್ಲ ನಮ್ದು ಇಬ್ರಾಗ ಎದಕ್ ಮಾಡಿನಂದ್ರ ನಾನು ಹೇಳ್ಬೇಕಾಗಿತ್ತು ಇವೆಲ್ಲ. ಗೊತ್ತಾಗಲ್ಲ? ನನಗ ಹಳೆಯವರು ಇರ್ತಾರ, ನಿನಗ ಹಳೆಯವರು ಇರ್ತಾರ ಇಲ್ಲಿ ಸಮಾಜದಾಗ. ಹೌದೌದು, ಗೊತ್ತಾಗ್ಬೇಕು ಸುದ್ದಿ ಹೆಂಗಂತೇಳಿ. ಗೊತ್ತಾಗ್ಲ? ಬರೀ ನಾವು ರೊಕ್ಕ ತಗೊಂಡಿದ್ ಮಾಡಿ ಅದಂತೂ ಆಗದ. ಅದಂತೂ ತನ್ನ ಪಾಡಿಗೆ ಆಗೇ ಆಗ್ತದ. 18 ಸತ್ತರು ಇಲ್ಲಪ್ಪ ಅಂದ್ರ ಅದೇನ್ 18% ಅದಲ್ಲ. ಅದಿಲ್ಲಪ್ಪ ಅಂದ್ರೆ ಸಾಫ್ಟ್ವೇರ್ನಾಗ ಆಗ್ತದ ಅಷ್ಟೇ. ಅಲ್ಲ ಆಲ್ರೆಡಿ ಬಂದಿದ್ದಕ್ಕ ಬಂದಿಲ್ಲ 35 ಲಕ್ಷ. ಒಂದ್ ಮಾತಾಡ್ಲಾರ್ದನ್ನ ಕೆಲಸ ಮಾಡೋ ಟೈಮ್ನಾಗ ಬಾಯಿ ಮುಚ್ಕೊಂಡು ಕೆಲಸ ಮಾಡೋದಿತ್ತು ನಂದು ಅಷ್ಟೇ ಕೆಲಸ. 8 ವರ್ಷ ಮಾಡೀನಿ, 35 ಲಕ್ಷ ಗಳಿಸಿನ. ವಿಚಾರ ಮಾಡು, ಒಂದ್ ಮಾತಾಡಿಲ್ಲ. ಕೆಲ್ಸ ತಿಳ್ಕೊಬೇಕು, ಅದ್ರ ತಕ್ಕಂತೆ ಕೆಲಸ ಮಾಡ್ಬೇಕು. ರೊಕ್ಕ ತಾನ ಬರ್ತವು. ಹಳೆಯವ್ರು ಇರ್ತಾರ ಮಂದಿ, ಅವ್ರು ನೋಡ್ಕೊಂಡ್ ಕೊಡ್ತಾರ. ಅವ್ರ ಕೆಲ್ಸನ ಅದು ಹಳೆಯದು, ರೊಕ್ಕ ಕೊಡೋದು ಅವ್ರ ಕೆಲ್ಸನ ಅದು. ಗೊತ್ತಲ್ಲ? ಹಂಗ ನೀ ಮುಂದ್ ಬರ್ಬೇಕಂತೇನ. ಗೊತ್ತಾತಲ್ಲ? ಸೊ ಇದು ನಾನ್ ನಿನಗ ನನ್ನ ಕಡೆಲಿ ನಾಲೆಜ್ ಆಸ್ ಅ ಫ್ರೆಂಡ್ ನಾನು ಹಿಂಗ್ ಟ್ರಾನ್ಸ್ಫರ್ ಮಾಡಿದ್ರೆ ನೀನು ಬೆಳಿತೀನಿ, ನಾನು ಬೆಳಿತೀನಿ. ಇಲ್ಲಪ್ಪ ಅಂದ್ರ ಹುಸ್ಸೊಳ ಮಗ ಅನ್ಸ್ಕೋತೀವಿ ಅಷ್ಟೇ. ನೀನ್ ರೊಕ್ಕನು ಹುಸ್ಸೊಳ ಮಗಂದು, ನೀನು ಹುಸ್ಸೊಳ ಮಗ ಅಷ್ಟೇ. ಕಿಮ್ಮತ್ತಿಲ್ಲ, ಏನು ಕಿಮ್ಮತ್ತಿಲ್ಲ ಹೋಗ. ಸೊ ಹಿಂಗ ಅದಕ್ಕ ಆಸ್ ಅ ಫ್ರೆಂಡ್, ಆಸ್ ಅ ವೆಲ್ ವಿಶರ್, ಆಸ್ ಅ ಬಡಿ, ಲಿಟ್ರಲಿ ಫ್ಯಾಕ್ಟ್. ಹೆಂಗ ನಾ ಶ್ರೀನಿವಾಸ್ ದುಮಾರ್ ಜುಡಿ ಇಟ್ಕೊಂಡಿಲ್ಲ, ಸಮೀರ್ ಗ್ರಾಂಪು ಜುಡಿ ಇಟ್ಕೊಂಡಿಲ್ಲ, ನಿನ್ ಜುಡಿ ಯಾಕೆ ಇಟ್ಕೊಂಡೇನಪ್ಪ ಅಂದ್ರ ಅದು ಕನೆಕ್ಷನ್ ಯಾಕೋ ಬೆಳೆದದ. ಅದ್ ನಿನ್ ಕಡೆಯಿಂದ ಪಾಸಿಟಿವ್ ಅದ, ನನ್ ಕಡೆಯಿಂದ ಅದ. ಅದಕ್ಕೆ ಹೋಗ್ಯದ ಗಾಡಿ ಮುಂದೆ. ಹೌದಿಲ್ಲ? ಅಲ್ಲಿ 7,000 ರೂಪಾಯಿ ರೆಂಟ್, 7,000 ರೂಪಾಯಿ ರೆಂಟ್. ಸುನಿಲ್ ರೆಫರೆನ್ಸ್ ಲಿಂದ 7,000 ರೂಪಾಯಿ 3 ತಿಂಗಳು ರೆಂಟ್ ಹೋತಲ್ಲ 21,000 ರೂಪಾಯಿ. ವಿಚಾರ ಮಾಡ, ನಿನಗೇನು ಬಂದಿಲ್ಲ. ಗೊತ್ತಿಲ್ಲ? ಬರೀ ನಿಂದು ನಂದು ರೆಫರೆನ್ಸ್ ದೂರ ಅವ್ರಿಗೆ ಹೋತಲ್ಲ ರೊಕ್ಕಲ್ಲಿ 21,000 ರೂಪಾಯಿ. ಯಾರು ಬಾಡ ಅಂತಾರ ರೊಕ್ಕ ಬಂದ್ರ 21,000 ರೂಪಾಯಿ. ಅಯ್ಯೋ ಬರ್ರಿ ಲಕ್ಷ್ಮಿ ಅಂತಾರ. ಗೊತ್ತಿಲ್ಲ ಪಾಯಿಂಟ್? ಹಿಂಗಿರ್ತದ ಅಲ್ಲಿ. ಅದಕ್ಕೆ ಮೀಟಿಂಗ್ ಯಾವಾಗ ಮಾಡೋಣ ಅಂತ ಹೇಳಿ ಇನ್ನೊಂದು ಕಾಲ್ ಇಟ್ಕೊಂಡು ಡಿಸ್ಕಷನ್ ಮಾಡೋಣ. ನಾಳೆ ಸ್ವಲ್ಪ ನಾಳೆ ವಿಚಾರ ಮಾಡ್ತೀನಿ. ನಂದು ಸಾಮಾನ ನೆಟ್ಗಾಗ್ಯದ, ಮೋಸ್ಟ್ ಲೈಕ್ಲಿ ನೆಟ್ಗಾಗ್ಯದ. ನಾಳೆ ತನಕ ಕ್ಯಾಲ್ಕುಲೇಟ್ ಮಾಡಿ ವಿಚಾರ ಮಾಡಿ ಸ್ವಲ್ಪ ಅದ್ ನೋಡ್ತೀನಿ. ಬೇಸಿಕಲಿ ಟ್ರೈನ್ ಬುಕಿಂಗ್ ಮೇಲೆ ಡಿಪೆಂಡ್ ನೋಡಪ್ಪ. ಯಾಕಂದ್ರೆ ಬಸವರಾಜ್ ಮತ್ತು ಪ್ಲಸ್ MS ಪಾಟೀಲ್ ಅವ್ರದ್ದು ಅವ್ರ ಕಡೆ ಏನು ಅಬ್ಜೆಕ್ಷನ್ ಇಲ್ಲ ಟೈಮಿಂಗ್ ರಿಲೇಟೆಡ್. ನೀವು ವೀಕ್ ಡೇಸ್ ನಾಗ ಯಾವಾಗ ಬರಂತಾರ ಅವ್ರು ಮೀಟ್ ಆಗ್ತಾರ ಅಂತ ಹೇಳಿ ಹೇಳಿನಿ. ಸೊ ಆ ಪಾರ್ಟ್ ಅದು ಆರಾಮದ. ಈಗ ಒಂದೇ ಮಿಸ್ಸಿಂಗ್ ಪಾರ್ಟ್ ಏನಪ್ಪಾ ಅಂದ್ರೆ ಏನಂತಾರಂದ್ರ ಕಂಟ್ರೋಲ್ ನನಗೆ ಆಗಿಲ್ಲ. ಎಕ್ಸ್ಟರ್ನಲ್ ರೈಲ್ವೆ ಟಿಕೆಟ್ ಹೋಟೆಲ್ ಟಿಕೆಟ್ ಎರಡ ಅವನು ಅದು ನನ್ನ ಅಂಡರ್ನಾಗ ಆಗೈತಪ್ಪ ಅಂದ್ರೆ ಸೀದಾ ಬುಕ್ ಮಾಡ್ಕೊಂಡು ಆರಾಮ್ ನೆಟ್ಟಾಗ ಸೀದಾ ಮುಗಿಸ್ಬಿಡ್ತಿದ್ದೆ ವ್ಯವಹಾರ. ನಿನ್ ಕರಿಸಿ ಅವ್ರಿಗೆ ಕರಿಸಿ ಇಬ್ರು ಕೂಡಿಸಿ ಮತ್ ನೋಡ್ರಿ ವ್ಯವಹಾರ ಬಗೆಹರಿಸ ಅಂತಿದ್ದೇನೆ. ನಾ ಕೈ ಎಬ್ಬಿಸ್ಬಿಡ್ತಿದ್ದೆ. 15% ಬರ್ತದೆ ಅಂದ್ರೆ ಯಾಕೆ ಬಿಡಂಗಿಲ್ಲ?
ಹೌದು ಹೌದು ಅಂದ್ರೆ ಲೆಕ್ಕಾಚಾರ ಹೇಳ್ತಾನೆ, ರೊಕ್ಕದ ಮನುಷ್ಯ ಅಲ್ಲ. ಇದು ಒಂದ್ ಕೆಲ್ಸದಂಗು ಗೌಂಡಿ ಕೆಲ್ಸ, ಸಾವಿರ ಗಟ್ಲೆ ತಾಜ್ ಮಹಲ್ ಗಟ್ಲೆ ಹೆಂಗ್ ಕಚ್ಚಾರಲ್ಲ ಹಂಗ ಇದು ಒಂದ್ ಕೆಲ್ಸ, ಹಂಗ್ ವಿಚಾರ ಮಾಡ್ಬೇಕು ನಾವು. ಹೌದೌದು. ಅದ್ ಬಿಟ್ಟು ಬೋಸಡಿ ಕೆಲಸ ಮಾಡಿದ್ರೆ ಹಂಗ ರೊಕ್ಕದ್ನಾಗ ಒಂದನೇ ತಾರೀಕಿಗೆ ಒಂದು ಕಾಲ್ ಇಟ್ಕೊಂಡ ಒಂದನೇ ತಾರೀಕು ಬೇಡ, ಅದು ಬಾಳ ದೂರ ಹೋಗ್ತದ. ನಾನು ಏನ್ ಮಾಡ್ತೀನಿ, ಇಲ್ಲ ಹಂಗ್ ಬೇಡ ಈಗ ಫಾಸ್ಟ್ ಮಾಡೋಣ. ನನ್ ಸಾಮಾನು ಆರಾಮಾಗದ ಅಷ್ಟ ವೇಟ್ ಮಾಡ್ಲಿಕ್ಕೆ ಗೊತ್ತಾಗ್ತದ. ಈಗ ನಿನಗೆ ಟಿಕೆಟ್ ಬುಕ್ ಆಗೋದನ್ನು ಅಷ್ಟು ಲೇಟ್ ಆಗೇ ಆಗತ್ತೆ ನಿನಗೆ. ಮೋಸ್ಟ್ಲಿ ಅಷ್ಟ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಅವ್ರಿಗೂ ಜಲ್ದಿ ಹತ್ತದ ಈಗ. ಯಾಕಂದ್ರೆ ಅವ್ರಿಗೂ ಬಗೆಹರಿಸ್ಬೇಕಂತ ಅದು ಪ್ರೆಷರ್ ಬಂದದ ಅನ್ಸದ. ಯಾಕೋ ಹೆಂಗ್ ಬಂದದ ಗೊತ್ತಿಲ್ಲ. ಒಂದನೇ ತಾರೀಕು ಬೇಡಂದ್ರೆ 30th ಇಟ್ಕೊಂಡ. ಈಗ ಕೇಳಿಲಿ, ಹಂಗ್ ಬೇಡ ಈಗ ಹಂಗ್ ಪುಷ್ ಮಾಡೋದ್ ಬೇಡ. ಈಗ ಟಚ್ ಆಗಿರೋಣ ಬೇಸಿಕಲಿ. ನಿಂಗ್ ಟೈಮ್ ಕೊಡ್ತೀನಿ, ನೀ ಟೈಮ್ ಇಟ್ಕೊಂಡ್ಬಿಡು. ಒಟ್ಟ ಈಗ ಅಡ್ವಾನ್ಸ್ ಹೇಳಿ ಇಟ್ಬಿಡು. ಬೇಸಿಕಲಿ 5 days ಕ್ಯಾಲ್ಕುಲೇಷನ್ ಈಗ ಇಟ್ಕೊಂಡ್ಬಿಡು, 3 to 5 days. ಗೊತ್ತಾದ ಅಂದ್ರೆ ಏನಪ್ಪಾ, ಇದು ಕೋಆರ್ಡಿನೇಷನ್ ಇದು ಒಂದು ಕೆಲ್ಸನು ಗೊತ್ತಾದಿಲ್ಲ. ನೀ ಅಲ್ಲಿ ಯಾರು ಸೀನಿಯರ್, ಅದಕ್ಕ ಕೆಲಸ ಮಾಡೋರ್ ಮುಂದ್ ನಿಂತು ಎದಕ್ ಮಾತಾಡ್ಬೇಕಂತಾರ ಅಂದ್ರೆ ಇದಕ್ಕ ಗೊತ್ತಿಲ್ಲ. ಬರೀ ಡ್ರಾಮಾ ನಾಮಕೆ ವಾಸ್ತಿಗೆ ಯಾನೋ ಪರ್ಸನ್ ತಂದು ನೀ ಮಾತಾಡ್ಸಿದ್ರೆ ಅವನು ಅಪಾಯಿಂಟ್ಮೆಂಟ್ ಕೇಳ್ಬೇಕು. ಈಗ ಬರ್ತೀರೇನ್ರಿ, ಆಮೇಲೆ ಬರ್ತೀರೇನ್ರಿ, ಹಿಂಗ ಹೋಗ್ತದ. ಗೊತ್ತಿಲ್ಲ. ಆಕ್ಚುಲಿ ಯಾರು ಕೆಲಸ ಮಾಡ್ತಾರಲ್ಲ ಅವ್ರು ಬರ್ಬೇಕು, ಮಾತಾಡ್ಬೇಕು, ಮೀಟಿಂಗ್ ಮಾಡ್ಬೇಕು, ಡಿಸೈಡ್ ಮಾಡ್ಬೇಕು, ಪತ್ರ ತೆಗಿಬೇಕು, ಸಿಗ್ನೇಚರ್ ಹೊಡಿಬೇಕು. ಒಂದ್ ಕಾಪಿ ಅವ್ರ ಕಡೆ ಇರ್ತದೆ, ಒಂದ್ ಕಾಪಿ ನನ್ನ ಕಡೆ ಇರ್ತದೆ, ಒಂದ್ ಕಾಪಿ ನಿನ್ ಕಡೆ ಇರ್ತದೆ, ಒಂದ್ ಕಾಪಿ ಬ್ಯಾಂಕ್ ಒಂದ್ ಕಡೆ ಇರ್ತದೆ. ಇದು ಮಾಡೋ ಕೆಲ್ಸದ ತರಿಕಾ ಕಾರ್ಪೊರೇಟ್ ಸ್ಟೈಲ್ ಅಥವಾ ಓಲ್ಡ್ ಫ್ಯಾಷನ್ ಸ್ಟೈಲ್. ಹಂಗ ಮಾಡಿದ್ರೆ ಕೆಲ್ಸ ಆಗ್ತಾವ. ನಾ ಸುಮ್ಮನೆ ಏನಪ್ಪಾ ಅಂದ್ರೆ, ನಾ ಸುನೀಲ್ ಯಾನೋ ಒಬ್ಬನ್ ಸೀನಿಯರ್ ತರ್ತೀನಿ, ತಂದು ಮಾತಾಡ್ತೀನಿ, ಅವನಿಗೆ ನಾಲೆಜ್ ಇರಂಗಿಲ್ಲ, ತಂದು ಬುದ್ಧಿ ಉಡಿಸ್ತಾನೆ. ಅವನಿಗೆ ಈ ಸಬ್ಜೆಕ್ಟ್ ಮ್ಯಾಟರ್ ಬಗ್ಗೆ ಗೊತ್ತಿರಂಗಿಲ್ಲ, ಸಿವಿಯರಿಟಿ ಗೊತ್ತಿರಂಗಿಲ್ಲ, ಕ್ರಿಟಿಕಲಿಟಿ ಗೊತ್ತಿರಂಗಿಲ್ಲ. ಹಂಗ ಬೇಡ, ಡ್ರಾಮೆ ಬಾಜಿ ಬೇಡ. ಯಾರು ಆಕ್ಚುಲ್ ಪರ್ಸನ್ ಹ್ಯಾಂಡಲ್ ಮಾಡ್ಲಿರ್ತಾರಲ್ಲ ಅವ್ರಿಗೆ ಕರಸು ಮಾರ ಮಾತಾಡ್ಸು. ಅವರು MS ಪಾಟೀಲ್ ಬಸವರಾಜು ಮಾತಾಡಂಗಿಲ್ಲ, MS ಪಾಟೀಲ್ ಮಾತಾಡ್ತಾರೆ. ಅವ್ರು ಮಾತಾಡ್ತಾರೆ. 18% MS ಪಾಟೀಲ್ ಅವ್ರು ಫಿಕ್ಸ್ ಮಾಡ್ಯಾರ ಆಕ್ಚುಲಿ. ಗೊತ್ತಾದಿಲ್ಲ, ನಾನು ಮಾಡಿಲ್ಲ, ಬಸವರಾಜು ಮಾಡಿಲ್ಲ. ಅವ್ರು ಮಾತಾಡ್ತಾರ, ಒಂದು ರೇಟ್ ಹಾಕೋತಾರ, ಪತ್ರ ಮಾಡ್ತಾರ, ಸಿಸ್ಟಮೆಟಿಕ್ ಆಗಿ ಮಾಡ್ತಾರ, ಫಂಡ್ ಟ್ರಾನ್ಸ್ಫರ್ ಆಗ್ತವ, ಕೆಲ್ಸಗಳು ಮುಗಿತವ. ಗೊತ್ತಿಲ್ಲ. ಇದು ನಮ್ದು ರೋಲ್ ಏನಂದ್ರ, ಇದು ಏನ್ ವ್ಯವಹಾರ, ಇದೇನ್ ಕೆಲ್ಸ ಅದಲ್ಲ, ಇದು ದೇವ್ರ ಕೆಲ್ಸ ಅಂತ ತಿಳ್ಕೊಂಡ್ ಮಾಡ್ಬೇಕು. ನಮ್ದು ಕೆಲ್ಸ ಅಂತ ತಿಳ್ಕೊಂಡ್ ಮಾಡ್ಬೇಕು. ಪ್ರಾಫಿಟ್ ಅಂತಾರೆ ತಿಳ್ಕೊ, ಏನ್ರ ತಿಳ್ಕೊ, ಕೆಲ್ಸ ಚಲೋ ಆಗ್ಬೇಕಲ್ಲೋ. ಯಾವ್ದಾರ ಕೇಳಿದ್ರೆ ಬೋಸಡಿ ಕೆಲಸ ಅಂದ್ರೆ ಏನದು? ಹೆಂಗ್ ಕಟ್ಸಿರಿ, ಹೆಂಗ್ ಮನಿ ಹೆಂಗ್ ಕಟ್ಸಿರಿ, ಬೋಸಡಿ ಕೆಲಸ ಮಾಡ್ದಂಗ ಮಾಡಿರಲ್ಲ ಅಂತಾರ. ಹಿಂಗಂದ್ರೆ ಏನು? ಉಗಿಸ್ಕೊಂಡಂಗ ನೆಕ್ಸ್ಟ್ ಟೈಮ್ ಬರ್ತಾರೇನ ಕಟ್ಟಿಸ್ ಅಂತೇಳಿ ತಾಜ್ ಮಹಲ್ ಗತ್ಲೆ. ಅವ್ರದ್ದು ನೆಟ್ವರ್ಕ್ ಹಂಗಿತ್ತು, ಅಡ್ಮಿನಿಸ್ಟ್ರೇಷನ್ ಹಂಗಿತ್ತು, ಅದಕ್ಕೆ ಹಂಗ ಕಟ್ಸ್ಯಾರಲ್ಲಿ ಆ ಟೈಮ್ನಾಗ. ಹಂಗ ಕರ್ನಾಟಕ ಗೌರ್ಮೆಂಟ್ ನಮ್ದು ಧಾರವಾಡ ಅಲ್ಲಿ ಯಾರು ಮಂದಿ ಇರ್ತಾರಲ್ಲ ಅವರು ಕೆಲಸ ಕರೆಕ್ಟಾಗಿ ಮಾಡ್ಬೇಕಂತ ಅಂತೀನ ಇಂಥ ಕೇಸಸ್ನಾಗ. ಇಲ್ಲಂದ್ರ ಆಮೇಲೆ ನಾಯಿ ಸುಗ ಮಗ ನಾಯಿ ಸತ ಕೇಳಂಗಿಲ್ಲ ಯಾರಿಗೂ. ಇದು ಪ್ರಾಕ್ಟಿಕಲ್ ಹೇಳ್ತೀನಿ. ಈಗ ನೀನು ಓಪನ್ ಇರು, ನಾನು ಓಪನ್ ಇರು. ಆಕ್ಚುಲಿ ನಾ 30th ಇನ್ನೊಂದ್ಸಲ ಡಿಸ್ಕಷನ್ ಮಾಡ್ಕೊಂಡು ಆಮೇಲೆ ಮೀಟ್ ಆಗೋ ಡೇಟ್ ಸೆಲೆಕ್ಟ್ ಮಾಡೋಣ ಅವತ್ತಂತ ನಂದು ಓಪನ್ ಆಗಿ ಹೇಳ್ಬೇಕು. ನಿಂದು ಕೇಳಂಗಿಲ್ಲ ಅವ್ರ ಮಾತು. ಅಲ್ಲಿ MS ಪಾಟೀಲ್ ದವ್ರಾಗ ಕೇಳ್ಬೇಕು, ಅವ್ರು ಮಾತಾಡಿದ್ರೆ ಕರೆಕ್ಟ್. ನಿಂದು ನಡೆಯಂಗಿಲ್ಲ, ನಂದು ನಡೆಯಂಗಿಲ್ಲ. ಪ್ರಾಕ್ಟಿಕಲ್ ಮೀಟಿಂಗ್ ಅಂತಿದ್ ನಾನು, ಮೀಟಿಂಗಿಗೆ 30th ನಾವು ಡಿಸೈಡ್ ಮಾಡ್ಕೋಣ ಯಾವಾಗ ಮೀಟ್ ಆಗುದು ಅಂತೇಳಿ. ಅವ್ರವ್ರ ಮಾತಾಡ್ಲಿ, ನಾನು ನೀನು 30th ಡಿಸೈಡ್ ಬೇಡ. ನಂದು ಸಾಮಾನು 99% ತನಕ ಆರಾಮಾಗ್ಯದ. ಗೊತ್ತಿಲ್ಲ, ಅದು ಓಪನ್ ಹೇಳ್ತೀನಿ. ನೀ ಕಲಿಗೆ ನೋಡಪ್ಪ, ನನ್ ಬಾಜು ನಾ ಸಾಫ್ಟ್ವೇರ್ ಕೋಡಿಂಗ್ ಮಾಡ್ಲಿಕತ್ತೀನಿ, ನೀ ಬಾಜು ಟೆಸ್ಟಿಂಗ್ ಮಾಡ್ಲಿಕತ್ತಿ. ಹಿಂಗ್ ತಿಳ್ಕೊ. ನಂದು ಕೆಲಸ ಆತಪ್ಪ ಅಂದ್ರೆ ನಿನಗ್ ಬರ್ತದೆ ನೆಕ್ಸ್ಟ್ ನಂದು ಕೆಲಸ. ಹಂಗ ತಿಳ್ಕೊ. ಇದು ಪ್ರೊಫೆಷನಲ್ ಜಾಬ್ ಅಂತ ತಿಳ್ಕೊ. ಗೊತ್ತಿಲ್ಲ, ನಂದು ಕೆಲ್ಸ ಮುಗಿತಪ್ಪ ಅಂದ್ರೆ ನೆಕ್ಸ್ಟ್ ನಿನ್ನ ಬಕೆಟ್ ಬರ್ತೋ. ಹಿಂಗದ. ಈ ಸಾಮಾನು ಅಂತೂ ಆಲ್ಮೋಸ್ಟ್ 99% ಕರೆಕ್ಟ್ ಆಗದ. ಆ ಟ್ರೈನ್ ಬುಕ್ಕಿಂಗ್ ಒಂದು ನೋಡ್ತೀನಿ. ಓಕೆ, ಟ್ರೈನ್ ಬುಕ್ಕಿಂಗ್ ಒಂದು ನೋಡ್ತೀನಿ. ಟ್ರೈನ್ ಬುಕ್ಕಿಂಗ್ ಆತಪ್ಪ ಅಂತ ತಿಳ್ಕೊ, ನಿಂಗೆ ಇಂಟಿಮೇಟ್ ಮಾಡ್ತೀನಿ. ಇಂಟಿಮೇಟ್ ಮಾಡಿ ಟ್ರೈನ್ ಬುಕ್ ಆಗೋಂತ ಮೊದ್ಲ ನನಗೆ ಒಂದ್ಸಲ ಹೇಳ್ಬಿಟ್ಟೆ ಬುಕ್ ಮಾಡ. ಈಗ ಸ್ಟಾರ್ಟ್ ಮಾಡಿ ಇಟ್ಕೊಂಡ್ಬಿಡು. ಈಗ ಒಂದ್ ನೆಕ್ಸ್ಟ್ 5 days ಟ್ರೈನ್ ಬುಕ್ಕಿಂಗ್ ಆಗ್ಬಿಡುತ್ತೆ ಅಂತ ತಿಳ್ಕೊ. ಗೊತ್ತಾತಿಲ್ಲ ಹೆಂಗ. ಅದ ನಾನು ಕ್ಲಾರಿಟಿ ಕೊಟ್ಟಿದ್ದಿಲ್ಲ ನಿಂಗೆ, ಅದು ನನ್ನ ಕಡೆ ಮಿಸ್ಸಿಂಗ್ ಅದ. ಫೈನ್, ಈಗ ಹಿಂಗ್ ಇಟ್ಕೊಂಡ್ಬಿಡು ಬೇಸಿಕಲಿ ಹಿಂಗ್ ವಿಚಾರ. ಯಾಕಂದ್ರೆ ನಾ ಕ್ಲಾರಿಟಿ ನಿಂಗೆ ಕೊಟ್ಟಿಲ್ಲ, ಅದಕ್ಕೆ ನೀ 30th ಆಗತಿ ಹಿಂಗ.
ಅದು ಚಲೋನೇ ಬಿಡು. ಇನ್ನೊಂದ್ ಸ್ವಲ್ಪ ಮೂರನೇ ತಾರೀಕೆ ಮೀಟ್ ಆಗೋದು ಇಟ್ಕೊಂಡ್ ನಾವು ಒಂದು 10 days ಟೈಮ್ ಬೇಕಾಕೈತಿ ನನಗೂ. ಈ ಮತ್ತೆ ಇಷ್ಟು ದಿವ್ಸ ಏನ್ ಮಾಡಿದೀನಿ ಮಾತ್ರ ಎಕ್ಸಾಕ್ಟ್ಲಿ ಅಂತ ಮಾತಾಡೇನಿ ಎಲ್ಲ ಅರೇಂಜ್ ಮಾಡೋ ಅಂತಾನೆ. ಅಲ್ಲಿ ನೀ ಮಾತಾಡಬಿಡು. ನೀ ಮಾತಾಡಬಿಡು. ನಮ್ದು ಕಾಲ್ ಆಲ್ರೆಡಿ ಅಲ್ಲಿ ಕೂತ್ಕೊಂಡು ಕೇಳ್ತಿರ್ತಾರಲ್ಲಿ ರಿಯಲ್ ಟೈಮ್ನಾಗ ನಿನ್ ಮಂದಿದವ್ರ. ಟೆಕ್ನಾಲಜಿ ಅಷ್ಟು ಫಾಸ್ಟ್ ಹೋಗ್ಯದ ಈಗ ಆಲ್ರೆಡಿ. ಇಲ್ಲಿ ಬಸವರಾಜ್ದವ್ರಿಗೆ ಆಲ್ರೆಡಿ ಅವ್ರಿಗೂ ಇನ್ಫಾರ್ಮೇಶನ್ ಹೋಗಿರ್ತದ. ರಿಯಲ್ ಟೈಮ್ ಅಲ್ಲಿ ಟೀಮ್ ಇರ್ತದ ಅಲ್ಲಿ ಕುತ್ಕೊಂಡು ಕೇಳೋರು. ಬಾ ಫಾಸ್ಟ್ ಹೋಗ್ಯದ ಟೆಕ್ನಾಲಜಿ ಈಗ. ಈಗ ನಾವೇನ್ ರಿಯಲ್ ಟೈಮ್ನಾಗ ಈಗ ಏನ್ ಮಾತಾಡ್ಲಿಕತ್ತೀವಲ್ಲ ಈಗ ಅಲ್ಲಿ ಕುತ್ಕೊಂಡು ಟೀಮ್ಗಳು ಕೇಳ್ತಿರ್ತಾರಲ್ಲಿ. ಫ್ಯಾಕ್ಟ್ ಇದು ಹಿಂಗ ನಡೆದು. ಈಗ ನಾ ಅಲ್ಲಿ ಧಾರವಾಡನಾಗ ಅಲ್ಲಿ ಯಾವ್ದು ಹಳೆ ಕೋರ್ಟ್ ಅದಲ್ಲ, ಹಳೆ ಕೋರ್ಟ್ ಹೊಸ ಬಿಲ್ಡಿಂಗ್ ಮಾಡ್ಯಾರಲ್ಲ ಅಲ್ಲಿ ಡಿಸ್ಕಷನ್ ಮಾಡಿದ್ದು ಆಲ್ರೆಡಿ MS ಪಾಟೀಲ್ದವ್ರಿಗೆ ಅಲ್ಲಿ ಮೆಸೇಜ್ ಹೋಗಿತ್ತಲ್ಲಿ ರಿಯಲ್ ಟೈಮ್ನಾಗ. ನಾ ಅಲ್ಲಿ ಹೋಗಿ ಕೆಲಸ ಮಾಡ್ತೀವಂತ ಡೈರೆಕ್ಟ್ ಅಂದ ಬಿಟ್ರು ಅವ್ರು. ಅಲ್ಲೇ ಬರೋಕ್ಕಿಂತ ಅಲ್ಲಿ ಬಂದ್ ಸೀದಾ ಫಸ್ಟ್ ಪಾಯಿಂಟ್ ಅದ ಹೆಂಗ ಎಲ್ಲಿ ಹೋಗ್ಬೇಡ್ರಿ ನೀವು ಅಂತೇಳಿ ಮತ್ತ ಬೇರೆ ಕಡೆ ಹೆಂಗ ಗೊತ್ತಲ್ಲ. ಹಂಗ ಹೇಳಿಗತ್ತೀನಿ. ಈಗ ಏನ್ ಮಾಡೋದಂದ್ರ ನಿಂಗ್ ಕ್ಲಾರಿಟಿ ಕೊಟ್ಬಿಡ್ತೀನಿ, ಫುಲ್ ಕೊಡ್ತೀನಿ. ನನ್ ಸಾಮಾನ್ ಅಂತೂ ನೆಟ್ ಅದ ಬೇಸಿಕಲಿ. ಈಗ ಏನ್ ಮಾಡ್ತೀನಿ ಅಂದ್ರ ಟಿಕೆಟ್ ಬುಕ್ ಬಗ್ಗೆ ಮಾಡೋದು ನೋಡ್ತೀನಿ. ಓಕೆ, ಟಿಕೆಟ್ ಬುಕ್ ಮಾಡ್ತೀನಿ, ಹೋಟೆಲ್ ಬುಕ್ ಮಾಡ್ತೀನಿ. ಆ ಡೇಟ್ ಒಂದ್ ಸಿಗ್ತದ. ಅದು ಮೋಸ್ಟ್ ಲೈಕ್ಲಿ ಒಂದು 4 ದಿವಸ ಅಂತ ಇಟ್ಕೊಂಡ ಮಾಡ್ತೀನಿ. ಗೊತ್ತಲ್ಲ, 4 ದಿವಸ ಅಂತ ಬೇಡ, 1 ವೀಕ್ ಅಂತ ಇಟ್ಕೊಂಡ್ ನೆಕ್ಸ್ಟ್ 1ನೇ ತಾರೀಕು 2ನೇ ತಾರೀಕು 3ನೇ ತಾರೀಕು 4ನೇ ತಾರೀಕು 5ನೇ ತಾರೀಕು ಈ ಡೇಟ್ದಾಗ ಯಾವ ಡೇಟ್ ಬೇಕಾದ್ರೂ ಮಾಡು. ನನ್ ಮಾಡ್ತಾನ. ಯಾಕಂದ್ರೆ ಈ ಕಡೆ ನಾನು ಸ್ವಲ್ಪ ಪುಷ್ ಮಾಡ್ಕೊಂಡು ಎಲ್ಲ ಡಿಸ್ಕಷನ್ ಮಾಡ್ಕೊಂಡು ಅವ್ರಿಗೆ ಮೀಟಿಂಗ್ ಅರೇಂಜ್ ಮಾಡ್ಕೊಂಡು ಬರ್ತೇನೆ. ನಾನು ರಿಯಲ್ ಪರ್ಸನ್ ಇದ್ದವನ್ ಬರ್ಬೇಕಲ್ಲ. ಅಂದ್ರೆ ಏನು ತರ್ತೇನೆ ನಾನು. ಮತ್ತೆ ಹಂಗ್ ತರದಲ್ಲ ಹಂಗ್ ಸುಮ್ ನಾಮಕೆ ವಸ್ತು ತರದಲ್ಲ. ನೀನೇ ಕೇಳಿಲ್ಲಿ. ಈಗ ನಾನ್ ನೋಡ್ಬಾ, ನಂದು ರೊಕ್ಕ ಗೊತ್ತಿಲ್ಲ. ನಾ ಚೇರ್ ಮೇಲೆ ಕೂತೀನಿ, ತಳಗ ಏನೋ ಅಂದ್ರ ಗ್ಯಾಸ್ ಇಟ್ಟಂಗ, ಒಲಿ ಇಟ್ಟಂಗ, ಇಲ್ಲ ಇಂಡಕ್ಷನ್ ಸ್ಟೋವ್ ಇಟ್ಟಂಗ ಗೊತ್ತಿಲ್ಲ. ಯಾಕಂದ್ರೆ ನನ್ ಧರ್ಮದ ಪ್ರಕಾರ ನಾ ಇದು ಕೆಲಸ ಮುಗಿಸೋಬೇಕನ. ನಂದು ನಾ ರೊಕ್ಕ ಯೂಸ್ ಮಾಡ್ಲಿ ಬೇಡಲಿ ಸಂಬಂಧ ಇಲ್ಲ, ಸೂತಿರ್ಲ, ಅದು ಗೊತ್ತಿಲ್ಲ ನಂಗೆ. ನನ್ ಧರ್ಮದ ಪ್ರಕಾರ ಅದು ಮುಗಿಸ್ಬೇಕನ ವ್ಯವಹಾರ. ಅದು ಚುತ ಮಾಡ ನೆಕ್ಸ್ಟ್ ಇಡ್ಬೇಕನ ಕಾಲ್. ಇದು ನಂದು ಪಾಲಿಸಿ. ಹಿಂಗ ನಿನ್ ಕಡೆ ಆ ಕಡೆ ಸೈಡ್ ಇರ್ಬೇಕು ಅಲ್ಲಿ ಮೆಂಟಾಲಿಟಿ. ಹಂಗ MS ಪಾಟೀಲ್ದವ್ರ ಕಡೆನೂ ಇರ್ಬೇಕು. ಅಂದ್ರಷ್ಟ ಸಿಸ್ಟಮ್ ಕರೆಕ್ಟ್ ಆಗಿ ನಡೀತು ಪದ್ಧತಿ ಸರಿ. ಇಲ್ಲ ಅಂದ್ರೆ ತಾಜ್ ಮಹಲ್ ನಿಲ್ಲಂಗಿಲ್ಲ, ಏನೂ ನಿಲ್ಲಂಗಿಲ್ಲ ಬಿಲ್ಡಿಂಗ್ಗಳು ಮುಂದೆ. ಇವ್ರ ಥ್ರೂ ಕಟ್ಸಿದ್ರೆ, ಇಂಥವ್ರ ಥ್ರೂ ಕಟ್ಸಿದ್ರೆ ಏನೂ ನಿಲ್ಲಂಗಿಲ್ಲ. ಗೊತ್ತಿಲ್ಲ, ಎಲ್ಲ ಬೀಳ್ ಹೋಗ್ತಾವ ಅಷ್ಟ. ಸೊ ಇದಾಗಬಾರ್ದಂದ್ರ ಇದು ರೆಸ್ಪಾನ್ಸಿಬಿಲಿಟಿ ಅಂತ ತಗೋಬೇಕು ನಾವು. ನಾನು, ನೀನು, ಅವರು, MS ಪಾಟೀಲ್ದವ್ರು ನಿಂತು ಮಾಡ್ಬೇಕಿಲ್ಲಿ ಡ್ಯೂಟಿ ಅಂತ ಹೇಳಿ. ಅಷ್ಟೇ ಕರೆಕ್ಟ್ ಆಗಿ ಆಗ್ತಾವ ಕೆಲ್ಸಗಳು. ಇಲ್ಲಪ್ಪ ಅಂದ್ರ ನಾವು ನಮಗ್ ಮಂದಿ ಯಾವ ನಾಯಿಲಿ ಹೋಗ್ ಅಂತಾರ, ಹೋಗ್ತದ ಅಲ್ಲಿಗೆ ಹೋಗ್ತದ ಗತಿ. ಆಮೇಲೆ ಸತ್ತೂರ್ ನಾಯಿನ ಅಂತಾರ, ಸಮಾಜ ಸತ್ತೂರ್ ನಾಯಿ. ಅಲ್ಲಿ ಏನ್ ಬಾಡಿ ಕಟ್ಸಿದ್ರು ಹೋಗ್ಬೇಡ್ರಿ ಅಂತಾರ ಮಂದಿ ಮುಂದ. ಹಿಂಗ ಬುಕ್ ಮಾಡೋದಾದ್ರು 1ನೇ ತಾರೀಕು 2ನೇ ತಾರೀಕು 3, 4, 5 ಹಿಂಗ್ ಮಾಡ್ಕೋ. ಅಷ್ಟು ಬೇಡ ಪುಷ್ ಮಾಡೋದು. ಇವತ್ತು 23 ನೋಡಿ, 23 ಕೇಳಿಲ್ಲಿ. ಇವತ್ತು 23 ಒಂದು ಗಂಟಡಿ. 28ನೇ ತಾರೀಕಿಗೆ ಸ್ವಲ್ಪ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾ, ನಮ್ದು ಆನಿವರ್ಸರಿ ಅವತ್ತ. ಅವೆಲ್ಲ ಬಿಡು ಮಾರ, ಸ್ಟೋರೀಸ್ ಅವೆಲ್ಲ ಬಿಡು. ಅದೆಲ್ಲ ಬಿಡು. ಕೇಳಿಲಿ, ಅದ್ ಬಿಡು. ಅಲ್ಲಿ ಮಾರ ಡೆಲಿವರಿ ಇತ್ತಪ್ಪ ಅಂದ್ರೆ ವಿಚಾರ ಮಾಡ್ತಾರ. ಏನ್ ಆನಿವರ್ಸರಿ, ಬರ್ಡೇ ಆನಿವರ್ಸರಿ ಅವೆಲ್ಲ ಬಿಡು. ಈಗ ಪ್ರಾಕ್ಟಿಕಲ್ ಕೇಳಿ ಅದ್ ಬಿಡು. ಪ್ರಾಕ್ಟಿಕಲಿ ಕೆಲ್ಸದ ಅಲ್ಲಿಗ ನಿಂತದ. ಈಗ ನಾನು ಸಾಮಾನ್ಯ ನೆಟ್ಟಿಗಿಲ್ಲ ಅಂತ ತಿಳ್ಕೊಂಡು ಅಷ್ಟ ವೇಟ್ ಮಾಡ್ಲಿಕತ್ತೀನ. ನಿನ್ ಸೈಡ್ ಸ್ವಲ್ಪ ಆದಷ್ಟು ಏನಪ್ಪಾ ಅಂದ್ರ ಇವ್ ಬಿಟ್ಟು ಕೆಲ್ಸದ ಬಗ್ಗೆ ಗಮನ ಕೊಡು. ಹಂಗ ಹೇಳಿಗತ್ತೇನ, ಗೊತ್ತದಿಲ್ಲ. ಅದೇ ಈಗ ಒಟ್ಟು ನೆಕ್ಸ್ಟ್ 1 ವೀಕ್ ಬಿಟ್ಬಿಡ, ಆಮೇಲೆ ನೀನ್ ಬೇಕಾದಾಗ 1 ವೀಕ್ ಎದಕ್ ನೀ ಪ್ರಾಕ್ಟಿಕಲ್ ಇದ್ದಿದ್ ಹೇಳಂಗ. ಅದೇನ್ ಪ್ರಾಕ್ಟಿಕಲ್ ಅವ್ರ ಏನ್ ಮತ್ತ ಅವ ಏನ್ ಬ್ಯಾಂಕ್ ಮ್ಯಾನೇಜರ್ ಅಲ್ಲಿ ಮಂದಿದವ್ರು ಏನ್ ಕೊಡಬೇಕಂತ ಇಲ್ಲೋ ಏನ್ ತಾನ. ಇಲ್ಲ ಅದ್ ಮುಗಿಸೋದ ಈಗ. ಅದಕ್ಕೆ ಬರ್ತಾ ಇರೋದು ಅದಕ್ಕೆ. ಅಲ್ಲ, ಅವ್ರ 18% ಕೇಳಿಗತ್ತಾರ. 9% ಅವ್ರಿಗೆ 40% ಕೊಡ್ತೀನಿ ಅಂದ್ರೆ ಅವ್ರ 18% ಯಾಕೆ ಬೇಡ ಅಂತಾರ ಅವರು?
ಅದನ್ನೇ ಮುಗಿಸೋಣ ಅವತ್ತ. ಯಾಕಂದ್ರ ಕೇಳಿಲಿ, ಅದು ಅಲ್ಲಿ ನೀವು ಪ್ರಿಪೇರ್ ಆಗ್ರಿ, ಅವ್ರು ಆಲ್ರೆಡಿ ಪ್ರಿಪೇರ್ ಆಗ್ಯಾರ, ವ್ಯವಹಾರ ಕರೆಕ್ಟ್ ಮಾಡೋಣ ಅಂತ ನಾನು ನೀಡೆಡ್ ರ್ಯಾಂಕ್ ಮಾಡ್ಲಿಕತ್ತೀನ. ನನ್ ರೊಕ್ಕ ಇದ್ರು ಹೌದೌದು, ನಂದ್ ರೊಕ್ಕ ಆಕ್ಚುಲಿ 30% ಕೇಳ್ಬೇಕನ ಥಿಂಕ್ ಮಾಡಿದಾರೆ ಅವ್ರು. 18 ಅಂದ್ರ ಹೌದು ಪ್ರಾಕ್ಟಿಕಲಿ ಥಿಂಕ್ ಮಾಡಿದಾರೆ. ಬರೀ 30% ಅಲ್ಲ, ಮತ್ ಕಾಲ್ ಕತ್ತರಿಸಿ ಜಡುದು ಥಿಂಕ್ ಮಾಡಿದಾರೆ. ಯಾಕಂದ್ರೆ ನಾವು ಇನ್ನೂ ಆ ಲೆವೆಲ್ ಹೋಗಿಲ್ಲ, ಅದಕ್ಕೆ ಮೀಡಿಯೇಟರ್ ಸ್ಥಾನ ನಿಂತಿನ ಬಕರಂಗತ್ಲೆ ಗೊತ್ತಿಲ್ಲ. ಸೊ ಹಿಂಗದ ಫ್ಯಾಕ್ಟ್ ಹೇಳ್ತೀನಿ ಐದಿದ್ದು ಓಪನ್ ಆಗಿ. ಈಗ ಏನ್ ಮಾಡೋದಂದ್ರ ಅದು ಬ್ಯಾಂಕ್ ಟು ಬ್ಯಾಂಕ್ ಅದು ಲಫಡ ಬೇಸಿಕಲಿ, ಗೊತ್ತಿಲ್ಲ. ಹಂಗ ವಿಚಾರ ಮಾಡ್ಬೇಕು ಅದು. ಅಲ್ಲಿ ರೊಕ್ಕ ಕೊಟ್ಟಿನಿ ಮತ್ತ ವಾಪಸ್ ಕೊಡ್ಲಾರ್ದಂಗ್ ಹಿಡ್ಕೊಂಡ್ ಕೂತಾರ ಮಂದಲ್ಲಿ ಹಲ್ ಕಡೆಗೆ ಕೆಲಸ ಮಾಡಿ. ಫ್ಯಾಕ್ಟ್ ಅದ, ಆ ಸುದ್ದಿ ಎಲ್ಲ ಆಲ್ರೆಡಿ ಗೊತ್ತದ ಅಲ್ಲಿ ಸತ್ತೋರ್ದು ಎಲ್ಲರಿಗೂ ಗೊತ್ತದ. ನಮ್ ಕಾಕ ಹಿಡ್ಕೊಂಡು ಹೇಳ್ತಾನ, SBI ಬ್ಯಾಂಕ್ ಮ್ಯಾನೇಜರ್ ರಿಟೈರ್ಡ್, ಅಲ್ಲಿ ಬ್ರಾಂಚ್ SBI, ಧಾರವಾಡದವರು SBI ನ. ನಮ್ ಕಾಕನ ಅಂದ್ರ ಧಾರವಾಡನಾಗ ಯಾಕಿಡ್ತಿ, ಇಲ್ಲ ಬೆಂಗಳೂರ್ನಾಗ ಇಡ ಅಂದ್ರ SBI ದೂರ. ಗೊತ್ತಿಲ್ಲ ಪ್ರಾಕ್ಟಿಕಲ್. ಅದಾತು ಇದೀಗ ಮೀಟಿಂಗ್ ನಾವು 1ನೇ ತಾರೀಕಿನಾಗ ಮಾಡೋಣ. 1ನೇ ತಾರೀಕು ಅಷ್ಟು ಲೇಟ್ ಬೇಡ ಅಂತ ನಾನು ಹೇಳ್ತೀನಿ. ಲೇಟ್ ಏನಿಲ್ಲ, ನೆಕ್ಸ್ಟ್ ಒಂದೇ ವೀಕ್, ಆ 1 ವೀಕ್ ಬಿಟ್ಬಿಡ್ ನನ್ ಸಾಕ. 1ನೇ ತಾರೀಕು ಆದ್ಮೇಲೆ ಏನದ ಶೆಡ್ಯೂಲ್ ಅಂತ ಬರೀ ಇಂಪಾರ್ಟೆಂಟ್ ಇದ್ದಿದ್ದು ಹೇಳ್ಬಿಡು. ಇದ್ದಿದ್ದು ಹೇಳಲ್ಲ, ಇದ್ದಿದ್ದು ಹೇಳಂತಾನಲ್ಲ. ನಾನು 28th ಆನಿವರ್ಸರಿ ಐತಿ, ಸ್ಟೋರಿ ಬಿಡು. ಸ್ಟೋರಿ ಅಲ್ಲ, ಸ್ಟೋರಿ ಏನಲ್ಲ, ಅದೇ ಇರುತ್ತೆ, ಬಿಟ್ರೆ ಬೇರೆ ಏನಿಲ್ಲ. ಕೇಳಿಲ್ಲ 28th ಕೆಲ್ಸದ ಬಗ್ಗೆ ವಿಚಾರ ಮಾಡು. ಆಕ್ಚುಲಿ ಏನ್ ಪೆಂಡಿಂಗ್ ಕೆಲಸ ಅದ್ರ ಬಗ್ಗೆ ಹೇಳು. ಇನ್ನೊಂದ್ಸ ನಾನು ಮೀಟ್ ಆಗಿ ಒಂದ್ಸ ಬ್ಯಾಂಕ್ ಮ್ಯಾನೇಜರ್ ಭೇಟಿ ಆಗ್ಬೇಕು, ಅವನ ಹತ್ರ ಮಾತಾಡ್ಬೇಕು. ಆಮೇಲೆ ನಂದು ಯಾಕಂದ್ರೆ ಬ್ಯಾಂಕ್ ಮ್ಯಾನೇಜರ್ ಅವ್ರ ಕೈ ಎತ್ತೋರ್ ಮಂದಿ ನಮ್ ಟೀಮ್ದವ್ರು ಬಿಡಂಗಿಲ್ಲ. ಅದು ಎಷ್ಟು ಬರತ್ತೋ ಅಷ್ಟು ಎಲ್ಲ ಇದು ಮಾಡೇ ಕೊಡೋದು ಅವ್ರಿಗೆ ಅಂತ ಹೇಳ್ತಾ ಇದಾರೆ. ಅಲ್ಲ, ಅವ್ರು ರೊಕ್ಕ ಬಿಡಂಗಿಲ್ಲ ಮಂದಿ. ಅದಕ್ಕೆ ನಾನು ಅದಕ್ಕೆ 18% ಅಂತ ಹೇಳ್ತಾರ. 18% ಬೇಡ, 16-15 ಇಟ್ಕೋ, ನನಗೂ ಪ್ರಾಫಿಟ್ ಆಗ್ಲಿ, ನೀವು ಮುಂದೆ ಕರೆಕ್ಟ್ ಆಗಿ ಮಾಡ್ರಿ ವ್ಯವಹಾರ ಅಂತ ಲೆಸನ್ ಆದಂಗ ಆಗ್ಬೇಕಲ್ಲ ಎಲ್ಲರಿಗೆ. ಬಿಸಿಗೆ ಹೋಗಿ ಬರ್ಬೇಕಲ್ಲ. ಅದು ಏನಪ್ಪಾ ಅಂದ್ರೆ ಹಂಗ ಆ ಲ್ಯಾಂಗ್ವೇಜ್ ಬದ್ಲಿ ಅಮಿಕೇಬಲ್ ಆಗಿ ಅವ್ರ 18 ಅಂತಾರಂದ್ರ 15 ಇಟ್ಕೊಂಡ್ ಮಾಡೋನು. ಅದ್ರ 40% ಅವ್ರಿಗೂ ಹೋಗ್ತದ, ಉಳಿದ ಪರ್ಸೆಂಟೇಜ್ ನನಗ್ ಬರ್ತದ. ನಾನು ನಿಮ್ ಥ್ರೂ, ನಿಮ್ ಟೀಮ್ ಥ್ರೂ ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅಂತ ಇಟ್ಕೊಂಡು ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಬರ್ತದ ಅಂತ ಹಿಂಗ್ ಪ್ಲಾನ್ ಮಾಡ್ಲಿಕತ್ತಿನ. ಗೊತ್ತಾತಿಲ್ಲ, ಈಗ ಕೆಲ್ಸದ ಬಗ್ಗೆ ಹೇಳಿಗತ್ತಿನ. ಈಗ ನಾ ಅಲ್ಲ ಮನಿ ಕಟ್ಸಿದ್ರೆ ತಿಳ್ಕೊನ, 1-2 ಲಕ್ಷಕ್ಕೆ 3 ಲಕ್ಷ ಮನಿ ಕಟ್ಸಿದ್ರೆ ತಿಳ್ಕೊನ ನನ್ ನೆಟ್ವರ್ಕ್ ಥ್ರೂ. ಓಕೆ, ಕಟ್ಸಿದ್ನಪ್ಪ ಅಂತಂದ್ರ ಅದ್ 7 ಲಕ್ಷಕ್ಕೆ ಹೋಗ್ತದಂದ್ರೆ ಯಾಕೆ ಬೇಡ ಅಂತಾರ? ಹಂಗ ವಿಚಾರ ಮಾಡ್ಬೇಕಂತ ನಾ ಅಂತೇನ. ಅದು ಮೆಂಟಾಲಿಟಿ ನಿಮ್ ಕಡೆ ಬರ್ಲಿಲ್ಲಪ್ಪ ಅಂದ್ರ ನೀ ನಮ್ಮವ್ರ ಆಗಂಗಿಲ್ಲ, ನಾ ಅಂತೂ ಆಗಂಗಿಲ್ಲ. ಹೊರಗಿನವ್ರ ಆಗ್ತಿರಿ ನೀವು, ಅದು ಬ್ಯಾಡು ಅಂತ ಅನ್ಲಿಗತ್ತಿನ ಇಷ್ಟ. ಈಗ ಅದ ಅಮೌಂಟ್ ನೀವ ಕರೆಕ್ಟ್ ಆಗಿ ನೋಡ್ಕೊಂಡ್ ಮಾಡಿದ್ರಪ್ಪ ಅಂದ್ರ, ಲೆಕ್ಕಾಚಾರ ಪ್ರಕಾರ ಮಾಡ್ಕೊಂಡ್ ಹೋಗಿದ್ರ ಅಂದ್ರ 40% ನೀ ಇರುವತ್ತು 60% ನನಗ್ ಕೊಡಂತಿದ್ದನ. ಎಂಪ್ಲಾಯ್ಮೆಂಟ್ ಥ್ರೂ ಹೋಗ 40% ಯಾ ನನ್ ಮಗನೂ ಕೊಡಂಗಿಲ್ಲ. ಯಾರು ಕೊಡಂಗಿಲ್ಲ 40%. ಎಂಪ್ಲಾಯ್ಮೆಂಟ್ ಥ್ರೂ ಹೋದ್ರ, ಕಂಪ್ನಿ ಫಾರ್ಮೆಟ್ ಇಟ್ಕೊಂಡ್ ಹೋದ್ರ ಮ್ಯಾನೇಜರ್ ಪಗಾರ ಇಟ್ಟು ಕೊಡ್ತಾರ. 40% ಯಾರು ಅಂತಾರ? ಅಲ್ಲಿ ಹುಸ್ಸೊಳ ಮಕ್ಕಳು, ಮತ್ತೆ ಅಲ್ಲಿ ಹುಸ್ಸೊಳ ಮಕ್ಕಳು ಬೆಂಗಳೂರದವರು, ಹುಸ್ಸೊಳೆ ಮಕ್ಕಳು ಅವರು ಮಂದಿ, ಅವ್ರ ಮಾತು ಕೇಳಿ ಮಾಡ್ರಾಗ್ಯಾರ ನೀವು ಅಲ್ಲಿ. ಗೊತ್ತಿಲ್ಲ, ನಿಮ್ ಮಂದಿದವ್ರ ಹಿಡ್ಕೊಂಡ್ ಹೋಗ್ತಾನ ಟೀಮ್. ಹೆಂಗ್ ಟೀಮು ಆ ಸುದ್ದಿ ಆಲ್ರೆಡಿ ಬಂದದ ಎಲ್ಲರಿಗ, ನನಗೂ ಬಂದದ. ಹೆಂಗ್ ಟೀಮು ಗೊತ್ತಿಲ್ಲ. ಪಾಯಿಂಟ್ ಕೇಳ, ಇದು ಲೆಸನ್ ಆಗ್ಬೇಕು. ಬರೀ ಇದು ರೊಕ್ಕ ಮುಗ್ಸೋದಲ್ಲ, ಡಿಸ್ಕಷನ್ ಫಸ್ಟ್ ಆಗ್ಬೇಕು. ಅಂದ್ರಷ್ಟ ನಾವ್ ಬೆಳಿತೀವಿ. ನನಗೆ 40% ಕಂಪ್ನಿ ಶೇರ್ ಕೊಡ ಅಂತೇಳಿ ಸ್ಪ್ಯಾನ್ ಇನ್ಫೋಟೆಕ್ ನಾನು ಜಾಬ್ ತಗೊಂಡಿದ್ರೆ ಹೋಗಲೇ ಹೂಸ್ಕೊಳ್ಳೋ ಮಗನ ಅಂತಿದ್ರು 2009. ನೀ ಯಾ ಸೊಳ ಮಗಲೇ ಹೋಗಂತಾರ ಮುಂದೆ. ಹಿಂಗ ಇಲ್ಲಿ ಇಂಡಿಯಾ ಫುಲ್ ನೆಟ್ವರ್ಕ್ ಅದ ನಮಗೆ, ಪೈಪ್ಲೈನ್. ನೀ ಯಾ ಸೊಳ ಮಗಲೇ 40% ಕೇಳೋನು ಮುನ್ನಡಿ ಅಂತಾರ. ಹಿಂಗ ರೆಸ್ಯೂಮ್ ಇಟ್ಕೊಂಡು ಹೋಗಿ ಮಾತಾಡಿದ್ರೆ ಪ್ರಾಕ್ಟಿಕಲ್ ವಿಚಾರ ಮಾಡ್ಬೇಕಲ್ಲಿ. ಹೆಂಗ್ ವಿಚಾರ ಮಾಡಿದ್ರೆ ಕರೆಕ್ಟ್ ಆಗಿ ಗ್ರೌಂಡ್ ರಿಯಾಲಿಟಿ ಇರ್ತದ, ಅಲ್ಲಿ ಕರೆಕ್ಟ್ ಆಗಿ ತಿಳ್ಕೊಂಡು ವ್ಯವಹಾರ ಮಾಡ್ಬೇಕು ನಾವು ಹೆಂಗ. ಸೊ ಅದಕ್ಕ ಇದು ಬರೀ ನಮ್ದು 18 ಲಕ್ಷ ಬಗ್ಗೆ ಮಾತಲ್ಲಿದು. ಇದು ಮುಂದೆ ನಿನಗೂ ಲೆಸನ್, ನನಗೂ ಲೆಸನ್, ಎಲ್ಲರಿಗೂ ಲೆಸನ್ ಇದು.
ಎಲ್ಲರೂ ರಿಲೇಷನ್. ಹೌದೌದು ಅವ್ರ ಪುಣ್ಯ 18% ಕೇಳೋರು ಅಷ್ಟೇ. ಹೌದೌದು. ಪನಿಷ್ಮೆಂಟ್ ಕೊಟ್ಟು ಓಸು ಮಂದಿಗೆ ಜೈಲ್ನ ಹಾಕಿರಲಿ ಸುಳ ಮಕ್ಕಳಿಗೆ ಅನ್ನೋರ್ ಮಂದಿನೂ ಅದಾರಲ್ಲಿ. ಅದಾರ. ಹೌದೌದು. ಕಾಲ್ ಕಡಿಯೋರು ಬೇರೆ ಜೈಲ್ನ ಹಾಕದ್ ಪುಣ್ಯ. ಹೌದು. ಅಲ್ಲಿ ಮಂದಿ ಯಾರೇ ಇರ್ಲೋದು ಸೀನಿಯರ್ ಇಟ್ಕೊಂಡು ಹೇಳ್ತಾನ ನೆಟ್ವರ್ಕ್ ವೀಕ್ ಇತ್ತಪ್ಪ ಅಂದ್ರ ಹೊಡಿರಿಲ್ಲ ಸುಳ ಮಕ್ಕಳಿಗೆ ಅಂತಾರ, ಫಸ್ಟ್ ಬಾರಿಸ್ ಅಂತಾರ. ಹೌದು. ಗೊತ್ತಾದಿಲ್ಲ 18 ಲಕ್ಷ ಆಮೇಲೆ ಮುಂದಿನ ಲೆಕ್ಕಾಚಾರ. ಹೌದು. SBI ಮ್ಯಾನೇಜರ್ ಹಿಡ್ಕೊಂಡು ಹೇಳ್ತಾನ. ಹೌದೌದು. ಹಿಂಗದು ಸಿಸ್ಟಮ್. ಅದು ಬಾ ಹೊಲಿಗೆರದ. ನಾವು ಏನಪ್ಪಾ ಅಂದ್ರೆ ಸುಸೂತ್ರಾಗಿ ಮಾಡಿ ಕರೆಕ್ಟಾಗಿ ಕಾನ್ಫಿಡೆನ್ಸ್ ಎಲ್ಲರಿಗೆ ಇಟ್ಕೊಂಡು ಪ್ರಾಫಿಟ್ ಆಗುವಂಗ ಸ್ವಲ್ಪ ಪ್ರಾಫಿಟ್ ಎಲ್ಲರೂ ಯಾರಿಗ ಪ್ರಾಫಿಟ್ ಅಂತೂ ಆಗಬೇಕು, ಒಬ್ರಿಗಂತೂ ಆಗಬೇಕು ಇಲ್ಲಿ ಈ ವ್ಯವಹಾರನಾಗ. ಹೌದೌದು. ನಂದು ಪ್ರಾಫಿಟ್ನಾಗ 40% ಅವ್ರಿಗೆ ಕೊಡ್ಬೇಕಂತ ಅನ್ಲಿಕತ್ತೀನಿ ವಿಚಾರ ಮಾಡಿ. ಅವ್ರು ಕೇಳಿಲ್ಲ ಮತ್ತೆ 2,000 ರೂಪಾಯಿ ಅಷ್ಟೇ ತಗೊಂಡಾರ ಅವರು ಆಕ್ಚುಲಿ. ಗೊತ್ತಲ್ಲ, ಇಲ್ಲಿ ಬ್ಯಾಂಕ್ದವ್ರ ತಪ್ಪಿತ್ತು ಅಥವಾ ಅಲ್ಲಿ ನಿಮ್ಮ ಮಂದಿದವ್ರ ತಪ್ಪಿತ್ತು ಅಂದ್ರೆ ಅವ್ರು ಕರೆಕ್ಟಾಗಿ ಮಾಡ್ಬೇಕು. ತಪ್ಪಂತರೂ ಅದು ಅಲ್ಲಿ ಫ್ಯಾಕ್ಟ್. ವ್ಯವಹಾರ ಲೇನ್ದೇನ್ ಪ್ರಕಾರ ಕೆಲಸದ ಪ್ರಕಾರ ನೋಡಿದ್ರೆ ತಪ್ಪಂತರೂ ಆಗ್ಯದ, ತಪ್ಪಂತರೂ ಅದು ಅಲ್ಲಿ ಆಕ್ಚುಲಿ. ಇಲ್ಲಿ ತನಕ ಬರಬಾರ್ದಾಗಿತ್ತು ಅದು ಫ್ಯಾಕ್ಟ್ ಅವ. ಸೊ ಹಿಂಗಿದ್ದಾಗ 18% ಕೇಳಿದಾರಂದ್ರೆ 15-16% ಇಟ್ಕೊಂಡು ಮುಗಿಸ್ಬೇಕು ನಾವು ಆಕ್ಚುಲಿ. ಯಾಕಂದ್ರೆ ಅವ್ನ ಕ್ಯಾಲ್ಕುಲೇಷನ್ ವಿಚಾರ ಮಾಡ್ಕೊಂಡು ಮಾಡ್ಯಾರ ಅವ್ರು, ಕೇಳ್ಯಾರ ಅವರು ಶಾಣೆ ಮಂದಿ, ಅವ್ರಿಗೆ ಬಿಡ್ತಾರ. ಸೊ ಹಿಂಗದ ಈ ಟೈಮ್ನಾಗ ನೀ ತೀರಾ ನನ್ನ ಕಡೆ ನೋಡ್ಬೇಡ, ಅವ್ರ ಕಡೆ ನೋಡ್ಬೇಡ. ಬಟ್ ನನ್ನ ಕಡೆ ಆದಷ್ಟು ಆಗು. ಯಾಕಂದ್ರ 18 ಲಕ್ಷ ಯಾವನು ಕೊಡಂಗಿಲ್ಲ ನನ್ನ ಮಂದಿ ಅಲ್ಲಂತಿತ್ತಂದ್ರ. ಗೊತ್ತಿಲ್ಲ. ಸೊ ಅದಕ್ಕೆ ನಾನು ನೀ ಅಲ್ಲಿ ಅವ್ರ 18 ಅಂದ್ರೆ ನೀ 16% 20% ಅನ್ನು ಪುಷ್ ಮಾಡಪ್ಪ ಅಂತ 2 ಆಪ್ಷನ್ ಕೊಟ್ಟಿನ. 5 ಅಲ್ಲ, ಗೊತ್ತಿಲ್ಲ, 5 ಅಲ್ಲ 20 ಅನ್ಬೇಕನ. ಆದ ಪಸಾವನು ಮತ್ತೆ ನಾವು ಮಾಡಿದ ತಪ್ಪದ ಅಲ್ಲಿ ಮಂದಿದವರು ನನ್ನ ಕಡೆಲಿಂದ ತಪ್ಪಾಗ್ಯದ. ಅವ್ರು 18 ಅಂತಾರ ಅಂದ್ರೆ ನಾ 20 ಅಂತ ತಿಳ್ಕೊಂಡು ಕೊಡ್ತೀನಿ. ರೊಕ್ಕ ಅಂತೂ ಮಾಡ್ಯಾರ ಅವ್ರು ಮಂದಿ, ಸತ್ತೂರ್ ಮಂದಿ ಅಂತೂ ರೊಕ್ಕ ಅಂತೂ ಮನೆ ಭಾರಿ ಮಾಡ್ಯಾರ ಸ್ಟೇಟ್ ಗೌರ್ಮೆಂಟ್. ಯಾಕಂದ್ರೆ ಅಲ್ಲಿ SDM ಕಾಲೇಜ್ ಅದ, ಪ್ಲಸ್ ಅಲ್ಲಿ SDM ಡೆಂಟಲ್ ಕಾಲೇಜು ಅದ, ಮೆಡಿಕಲ್ ಅದ, 2 ಅದ. ರೆಂಟ್ ಮೆಕ್ಯಾನಿಸಮ್ ಭಾರಿ ಮಸ್ತ್ ರೊಕ್ಕ ಮನಗಾಣ್ ಮಾಡ್ಯಾರ ಅಲ್ಲಿ. ರೊಕ್ಕದನಾಗ ಹೇಳ್ತಾನ ಅಲ್ಲಿಂದೇನ. ಅದೇ ಧಾರವಾಡ ಸೆಂಟ್ರಲ್ ಮಂದಿದವ್ರು ಮಾಡಿಲ್ಲ ರೊಕ್ಕದ್ನಾಗ, ಸತ್ತೂರ್ದವ್ರು ಮಾಡ್ಯಾರ. ಯಾಕೆ ಅಲ್ಲಿ ರೊಕ್ಕದ ಥ್ರೂಲ್ ನಡೀತದ ಅಲ್ಲಿ ಬಿಸ್ನೆಸ್. ರೊಕ್ಕ ಮಾಡ್ಯಾರ, ಅದಕ್ಕೆ ಇವ್ರು 18% ಕೇಳ್ಯಾರ ಧಾರವಾಡ ಗೌರ್ಮೆಂಟ್ದವ್ರು ಸೆಂಟ್ರಲ್. ಸೊ ಹಿಂಗದ ಅಲ್ಲಿ. ಮತ್ತೆ ಸ್ವಲ್ಪ ದೊಡ್ಡವ್ರು ನೀನ ಹಾಕಪ್ಪ, ಅಪರ್ಚುನಿಟಿ ಅದ, 20% ಕೊಡು, ಅನಸು ಮಾಡು, ನಿಂತು ಮಾಡ ಅಂತ ಹಿಂಗಂದಿನ. ನೀ ಸಣ್ಣವನ್ ಆಗ್ಬೇಡ, ಹೊರಗಡೆ ರೊಕ್ಕದ ಮನಾರದ. ನೀ ಸ್ವಲ್ಪ ದೊಡ್ಡವನಾಗಿ ಸ್ವಲ್ಪ ಪುಷ್ ಮಾಡಿ 20 ಮತ್ತು ಅವ್ರ 18 ಅಂದಿರ್ತಾರಿ, ಎಲ್ಲರಿಗೂ ಗೊತ್ತದ ಸುದ್ದಿ. 20% ಕೊಟ್ಟು ನಾವು ದೊಡ್ಡವ್ರು ಆಗೋಣ ಸ್ವಲ್ಪ ಅಂತ ಹಿಂಗ ಅನ್ಬೇಕು ಬೇಸಿಕಲಿ. ಗೊತ್ತಾಗ್ಲ, ಇದಕ್ಕೆ ಕವರಪ್ಪ ಅನ್ನಂಗಿಲ್ಲ. ನಾವು ಗಂಗಾ ಹೋಗಿ ಅಲ್ಲಿ ಸ್ನಾನ ಮಾಡಿ ಬಂದಂಗಿದು 20% ಅಂದ್ರೆ. ಹಂಗ ವಿಚಾರ ಮಾಡ್ಬೇಕು. ಮೆಂಟಾಲಿಟಿ ಎಲ್ಲ ಪಾಲಿಸಿ ಮೇಲೆ ಹೋಗ್ತದ. ಗೊತ್ತಾದಿಲ್ಲ, ಎಲ್ಲ ಪಾಲಿಸಿ ಮೇಲೆ. ನಮ್ ಥಿಂಕಿಂಗ್, ನಾವು ನಮ್ದು ಕೆಲ್ಸ ಅದು ನೋಡಿ ಮಂದಿ ಬರ್ತಾರೆ. ಗೊತ್ತಲ್ಲ, ಅದು ಇಂಪಾರ್ಟೆಂಟ್. ಅದು ನಾವು ತಿಳ್ಕೊಬೇಕಿಲ್ಲಿ. ನಾವು ದೊಡ್ಡೋರು ಇಲ್ಲಪ್ಪ, ನಾವು ಕೆಲ್ಸದವ್ರು ದೊಡ್ಡೋರು ಇಲ್ಲ ಅಂದ್ರೆ ನಾಯಿ ಸತೆ ಕೇಳಂಗಿಲ್ಲ, ರೊಕ್ಕ ಬಿಡು ಹಂಗ ಹೇಳಿದ್ರೆ. ನನಗೆ ಒಂದು ಡೇಟ್ ಹೇಳ, ಒಟ್ಟು 1ನೇ ತಾರೀಕಿನಾಗೆ ಡೇಟ್. ಯಾವ ಡೇಟ್ ಹೇಳ್ತೀನಿ ನೋಡ. ನಿಮ್ ಕಡೆ ಪುಷ್ ಅಂತೂ ಆಗಂಗಿಲ್ಲ ನಂಗೆ ಗೊತ್ತದ. ಯಾಕಂದ್ರ MS ಪಾಟೀಲ್ ಮಂದಿಗತ್ಲೆ ಥಿಂಕ್ ಮಾಡೋರು ಬೇಕಲ್ಲಿ, ದೊಡ್ಡವ್ರು ಆಗೋರು ಬೇಕಲ್ಲಿ. ರೊಕ್ಕದ ಬರೇ ಹಿಂಗ್ ವಿಚಾರ ನಾ ಹಿಂಗ್ ವಿಚಾರ ಮಾಡ್ತೀನಿಲ್ಲ. ಹಂಗ ನೀ ವಿಚಾರ ಮಾಡಿದ್ದಪ್ಪ ಅಂದ್ರ ಅದು ಫುಲ್ 18 ಲಕ್ಷ ಅಲ್ಲಿ SBI ಮ್ಯಾನೇಜರ್ ಕಡೆ ಇರ್ತಿತ್ತಲ್ಲಿ. ಪ್ರಾಫಿಟ್ ಎಷ್ಟೇ ಆಗಲಿ ಸಂಬಂಧ ಇಲ್ಲ, ಎಷ್ಟೇ ಆಗಲಿ 3% ಇರಲಿ, 4% ಇರಲಿ, 5% ಇರಲಿ, ಕರೆಕ್ಟ್ ಆಗಿ ಮಾತುಕತೆ ಮಾಡ್ಕೊಂಡು ಮುಂದೆ ಹೋಗ್ತಿದ್ವಲ್ಲ. ವಿಚಾರ ಇದು ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತಾರೆ. ನಾ ಅದು ಮುಗಿಸಿ ಬಗೆಹರಿಸಿ ಕರೆಕ್ಟ್ ಆಗಿ ಇದು ಮಾಡ್ಕೊಂಡು ಮತ್ತೆ ರೊಕ್ಕ ತರ್ತಿದ್ನಲ್ಲೋ ನಾ ಇಷ್ಟೊತ್ತಿಗೆ. ಅದೇ ಬ್ರಾಂಚ್ ದವರಿಗೆ ಕನೆಕ್ಷನ್ ಇಂಟರ್ನೆಟ್ ಬ್ಯಾಂಕಿಂಗ್ ಹಾಕೊಂಡು ಆಧಾರ್ ಸಿಸ್ಟಮ್ ನಾಗ ಚೇಂಜಸ್ ತಂದು ಮಾಡಿ ಮುಂದೆ ಹೋಗ್ತಿದ್ವಲ್ಲೋ. ಗೊತ್ತಿಲ್ಲ. ಈಗ 1ನೇ ತಾರೀಕಿನಾಗ ಒಂದು ಡೇಟ್ ಡಿಸೈಡ್ ಮಾಡಿ ನನಗೆ ಹಿಂಗ್ ಥಿಂಕ್ ಮಾಡ ಅಂದ್ರ ನನ್ನ ಪರವಾಗಿ ಯಾಕೆ ಥಿಂಕ್ ಮಾಡಂತ ಪುಷ್ ಮಾಡ್ಲಿಕ್ಕೆ ನಿನಗಂದ್ರ 18% 20 ಅಲ್ಲ, ಅದು ನಂಬರ್. ನಂದ್ ಪರವಾಗಿ ನಿಲ್ಲಂತ ಎದಕ್ಕಂತೀನಂದ್ರ
18% 20% ಅಂದ್ರೆ ನೀ ನನ್ನ ಪರವಾಗಿ ನಿಂತಂಗದು ಆಕ್ಚುಲಿ. ಅವ್ರ ಅದೇ 18 ಅಲ್ಲ ಅಂದ್ರೆ ನೀ 20, ಅವ್ರ 18 ಅಂದ್ರೆ ನೀ 20 ಅಂದ್ರೆ ನೀ ನನ್ನ ಪರವಾಗಿ ನಿಂತಂಗದು ತೋರಿಸ್ಕೊಡ್ತು ಅಲ್ಲಿ. ಹೌದು ಇದು ನಂಬರ್ ಥ್ರೂ ಮಾತಾಡ್ದಂಗ ಅಷ್ಟೇ. ನಾನು ಅದು ಬಿಟ್ಟು ಡೈರೆಕ್ಟ್ ಆಗಿ ಮಾತಾಡ್ಲಿಕತ್ತೀನಿ ನಿನಗೆ. ಹೌದು ನಾ ಹೆಂಗ್ ಥಿಂಕ್ ಮಾಡ್ತೀನಿ ಹಂಗ ನೀ ಥಿಂಕ್ ಮಾಡಪ್ಪ ಅಂತ ಹೇಳಿಗತ್ತಿನ. ಅಂದ್ರ ಕಂಪ್ಲೀಟ್ ಚಾವಿ ನಿನ್ ಕಡೆ ಇರ್ತದಲ್ಲಿ. ಗೊತ್ತಾತಿಲ್ಲ? ಅದು 3% ಅನು 5% ಅನು ಒಬ್ರು 18 ಅಂತಾರ, ನೆಕ್ಸ್ಟ್ ಬಿಟ್ಟಿದ್ರಪ್ಪ ಅಂದ್ರೆ 25% ಅನ್ನೋರು ಅದಾರ ಮಂದಲ್ಲಿ. ಗೊತ್ತಾತಿಲ್ಲ? ಅವ್ರು ಯಾಕೆ ಅನ್ಬೇಕು? ನೀನ ಅನ್ಲ ನೋಡ್ಕೊಂಡು ಕರೆಕ್ಟ್ ಆಗಿ ಮಾಡ್ಲ. ನಾ ಹೆಂಗ್ ವಿಚಾರ ಮಾಡ್ತೀನಿ ಅದು ತಿಳ್ಕೊಂಡು ನೀ ಮಾಡಲ್ಲ ಅಲ್ಲಿ. ಸರಿ ಆಯ್ತು. ನಂಗೆ ಹಂಗ ಮಾಡಿದ್ರ ರಿಯಲ್ ರಿಪ್ಲೇಸ್ಮೆಂಟ್ ಫಾರ್ ಸಾವನ್ ಅಂತಾರ ಅವಾಗ. ಗೊತ್ತಾತಿಲ್ಲ ಥಿಂಕಿಂಗ್? ಇಲ್ಲಿ ಬ್ಯಾಂಕ್ ಕಾಲಿನಾಗ 40-60 ಸೈಟ್ ವಿತ್ ಮನಿ. ಇಲ್ಲಿ ಮನಿ ವಾಲ್ ಗಾಡಿ 1 ಫೂಟ್ ತನಕ ಅಗಲವ. 1 ಫೂಟ್ ನಿಯರ್ಲಿ 1 ಫೂಟ್. ನೀನ್ ಫೋಟೋ ಹೊಡೆದು ಕಳಿಸ್ತೀನಿ, ಮೆಜರ್ಮೆಂಟ್ ಮಾಡಿದ್ರೆ ಮೋಸ್ಟ್ ಲೈಕ್ಲಿ ನಿಯರ್ಲಿ 70% ತನಕ ಅಂತೂ 1 ಫೂಟ್ ತನಕ ಅಂತೂ ಬರ್ತದ ವಾಲ್. ಬರೀ ವಾಲ್, ಪಿಲ್ಲರ್ ಅಲ್ಲ, ಬರೀ ಗಾಡಿ ಪಿಲ್ಲರ್ ಅಲ್ಲ, ಬರೀ ಪಿಲ್ಲರ್ ಅಲ್ಲ, ಫುಲ್ ಗಾಡಿನ 1 ಫೂಟ್ ತನಕ ಬರ್ತದ ಆಗಲ್ಲ. ಸೊ ಇದು ನಾನು ಇಲ್ಲಿ ಅಂಬರೀಷ್ದವ್ರಿಗೆ ಇನ್ಚಾರ್ಜ್ ಕೊಟ್ಟು ನಾನ್ ನೆಕ್ಸ್ಟ್ ಸ್ಟೆಪ್ ಹಾಕಬೇಕಂತ ವಿಚಾರ ಮಾಡ್ಲಿಕತ್ತೀನಿ. ಈ ಮನಿ ವ್ಯಾಲ್ಯೂ ಎಷ್ಟು ಗೊತ್ತನ ನನ್ನ ದೃಷ್ಟಿಕೋನಾಗ? ಮಿನಿಮಮ್ 1 ಕೋಟಿ. ಮಿನಿಮಮ್ 1ಕ್ಕಿಂತ ತೆಳಗಿಲ್ಲ. ಹೆಂಗ 18 ಅಲ್ಲಿ 1 ಕೋಟಿಯಲ್ಲಿ? ಹೌದೌದು. ಅದು ನಾನು ಅಂಬರೀಷ್ ಅವ್ರೀಗ ಚಾವಿ ಅವ್ರ ಕಡೆ ಕೊಟ್ಟು ಅಲ್ಲಿ ಬಾಜುಕ್ ಸಮೀರ್ ಆಮೇಲೆ ರಾಘವೇಂದ್ರ ಕುಲಕರ್ಣಿ ನಮ್ ರಿಲೇಟಿವ್ ಇರ್ಬೇಕಂತ ಹೇಳ್ಕಂತೀನಂದ್ರ ಅವ್ರದ್ದು ಒಂದು ಲೇಬಲ್ ಅದ ಇಲ್ಲಿ ಸೊಸೈಟಿನಾಗ. ಇಲ್ಲಿ ಮ್ಯಾನೇಜ್ಮೆಂಟ್ ಒಂದು ಲೇಬಲ್ ಅದ, ನಾವು ಮಾಡಿವಿ ಕೆಲಸ ಮಾಡಿ ತೋರ್ಸಿವ್ರಿ ಅಂತ ಹೇಳಿ. ಹಂಗ ಸುನೀಲ್ ಹಿಂಗನಹಳ್ಳಿ ಬರ್ಬೇಕಂದ್ರ ಅಲ್ಲಿ ಮಂದಿದವರು, ಅಲ್ಲಿ ಟೀಮ್ದವರು ಮಾಡಿ ತೋರಿಸ್ಬೇಕು. ಈ ಹೆಂಗ SDM ಡೆಂಟಲ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಮಾಡಿ ತೋರಿಸ್ತಾರಲ್ಲ, ಹಂಗ ನಾನು ವ್ಯವಹಾರನಾಗ ಮಾಡಿ ತೋರಿಸ್ಬೇಕು. ಗೊತ್ತಾದ್ಲ? ಹಂಗಿತ್ತಪ್ಪ ಅಂದ್ರೆ ರಿಪೋರ್ಟ್ ಕಾರ್ಡ್ ಕರೆಕ್ಟ್ ಇರ್ತದ ಅಲ್ಲಿ. ಆ ರಿಪೋರ್ಟ್ ಕಾರ್ಡ್ ಬೇಸಿಸ್ ಮೇಲೆ ಮುಂದೆ ಬೆಳಿತಾರ ಮಂದಿ. ಇಲ್ಲ ಅಂದ್ರೆ ಸುನೀಲ್ ಹಿಂಗನಹಳ್ಳಿ ಅಲ್ಲಿ ಮಂದಿ ಟೀಮ್ ಯಾವ್ದಲ್ಲ ಅದು ಚಲೋ ಇಲ್ರಿ, ಬ್ಯಾರೆಯವ್ರು ನೋಡ್ರಿ ಅಂತಾರ. ಅಲ್ಲೇ ಸತ್ತೂರ್ನಾಗ ಬ್ಯಾರೆ ಮಂದಿ ನೋಡ್ರಿ, ಅಲ್ಲಿ ಬ್ಯಾರೆ ಮಂದಿ ಅದಾರ ಚಲೋ ಮಾಡ್ರ ಅಂತಾರ. ನಿಂದು ನಿಮ್ ಟೀಮ್ ಅಲ್ಲಿದವ್ರು ವ್ಯಾಲ್ಯೂ ಹೋಗ್ತದ. ಆಮೇಲೆ ಅದ್ರ ಜೋಡಿ ಹಿಂಗ ಬಿಟ್ಟು ಹೋದಂತ ತಿಳ್ಕೋ, ಸತ್ತೂರ್ ಹೆಸರ ಹೋಗ್ತದ ಆಮೇಲೆ. ಇದು ಮೇನ್ ಲೆಸನ್. ನಿನಗೂ ಆಗ್ಬೇಕು, ನನಗೂ ಆಗ್ಬೇಕು, ಇಬ್ರಿಗೂ ಆಗ್ಬೇಕಿಲ್ಲ. ಬರೀ 18 ಲಕ್ಷ 18% ಅಲ್ಲಿ ಇದು ಇಂಪಾರ್ಟೆಂಟ್. ಸೊ ಈಗ ಮೀಟಿಂಗ್ ನಾಗ ನಾನು 3 ತಿಂಗಳು ಅಂತೀನಿ ಆಕ್ಚುಲಿ. ನಿಮ್ಮವರು 18 ತಿಂಗಳು ಅಂತಾರ ಅಲ್ಲಿ. ಕೋರ್ಟ್ ಜಡ್ಜ್ಮೆಂಟ್ ದವ್ರ 3 ತಿಂಗಳು ಮ್ಯಾಕ್ಸ್ ಕೊಡ್ತೀನಿ ನಿಮಗಂತಾರ ಅವ್ರು. ನೆಕ್ಸ್ಟ್ ಎಲ್ಲ ನಿಮಗ್ ಒಳಗ್ ಹಾಕ್ತೀನಿ ಅಂತಾರ ಅವ್ರು ಬಿಲ್ಟ್ರಿ ಕರ್ಸಿ. ಅಲ್ಲಿ ತನಕ ಮಾತು ಹೋಗ್ಬಾರ್ದು ಅಂತಂದ್ರ ನಾವು ಫಸ್ಟ್ ಇಲ್ಲಿ ಬಗೆಹರಿಸ್ಬೇಕು ಇಲ್ಲಿ ಕುತ್ಕೊಂಡು. ಗೊತ್ತಾತಿಲ್ಲ? ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ತಗೊಂಡ್ ಮಾಡ್ಲಿಕತ್ತೀನಿ. ಯಾಕಂದ್ರೆ ನನ್ ಸುನೀಲ್ ಬೇಕಿಲ್ಲಿ, ಪ್ಲಸ್ ರೊಕ್ಕನು ಬೇಕು, ಪ್ಲಸ್ ಇಂಟ್ರೆಸ್ಟ್ ಬೇಕು. ಆಮೇಲೆ ಮಾತು ಆದಿಕ್ಕೆ ನಾವು ಹೋಗ್ಬಾರ್ದಲ್ಲಿ ಮೀಟಿಂಗ್ನಾಗ. ಗೊತ್ತಾತ್ಲ? ಅದಕ್ಕ ಅದು ಹಂಗ ಹೋಗ್ಬಾರ್ದಂದ್ರ ನಿಂದಿಲ್ಲಿ ಮೀಡಿಯೇಷನ್ ರೋಲ್ ನನ್ ಜೋಡಿ ಭಾರಿ ಇಂಪಾರ್ಟೆಂಟ್ ಆಗ್ತದ. ಆನಿವರ್ಸರಿ ಅದು ಏನವಲ್ಲ ಮೆಥಡ್ ಅವಲ್ಲ, ಅದು ನಾವು ಬಿಡ್ಬೇಕದು. ಗೊತ್ತಾತ್ಲ? ಪ್ರಾಕ್ಟಿಕಲ್ ನಾವಿಬ್ರು ಈ ಕೆಲ್ಸಕ್ಕ ಅವೈಲೇಬಲ್ ಇರ್ಬೇಕು. ಶೆಡ್ಯೂಲಿಂಗ್ ಏನ್ ಆನ್ ದ ಫ್ಲೈ ಕೂತ್ಕೊಂಡು ಮಾತಾಡ್ತೀನಿ ಅಂತಲ್ಲ. ಈ ಹೆಂಗ್ ಮೀಟಿಂಗ್ ಶೆಡ್ಯೂಲ್ ಮಾಡಿ ಮಾತಾಡಿವಲ್ಲ, ಹಂಗ ಕೆಲಸ ಮಾಡಬೇಕು. ಹಂಗ ಕೆಲಸ ಮಾಡಿ ಮುಂದ್ ಹೋದವ್ರು ಆಲ್ರೆಡಿ ಅದಾರ ಸಮಾಜದಾಗ. ಬಿಜೆಪಿ ಲೀಡರ್ ತನಕ ಆಗ್ಯಾರ, ಬಸವರಾಜ ಬೊಮ್ಮಾಯಿ ಆಗ್ಯಾರ. ಗೊತ್ತಾತಲ್ಲ? ಸಮಾಜದಾಗ ಮಠಗಳು ಮುಂದ್ ಹೋಗ್ಯಾರ. ವಿತೌಟ್ ರೊಕ್ಕ ಯೂಸ್ ಮಾಡ್ಲಾರ್ದನ, 1 ಪೈಸಾ ಯೂಸ್ ಮಾಡ್ಲಾರ್ದನ. 18 ಲಕ್ಷ ಬಿಡು, 1 ಪೈಸಾ. ಚೈನಾ ಮಂದಿದವ್ರು ಇಲ್ಲಿ ಕಟ್ಟಿಸ್ಲಿಕತ್ತಾರ ಮಕಾನಗಳು. ಹಿಂಗೆಲ್ಲವ
ಇದು ನನಗ ನಿನಗ ಲೆಸನ್ ಆಗ್ಬೇಕು ಇಲ್ಲಿ ವ್ಯವಹಾರನಾಗ. ಈಗ ನಮ್ಮಿಬ್ರು ಇಲ್ಲಿ ಏನದಲ್ಲ, ಕೋಆರ್ಡಿನೇಷನ್ ಫಸ್ಟ್ ಪರ್ಫೆಕ್ಟ್ ಇರಬೇಕು, ಕ್ಲಾರಿಟಿ ಇರಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು. ಮ್ಯಾರೇಜ್ ಆನಿವರ್ಸರಿ, ನಮ್ಮ ಫಾದರ್ ಡೆತ್ ಆನಿವರ್ಸರಿ, ನಂದು ಹೆಂಡತಿ ಡೆತ್ ಆನಿವರ್ಸರಿ ಹಂಗೆ ಬೇಡ. ಪ್ರಾಕ್ಟಿಕಲ್ ಅವೈಲೇಬಲ್ ಇರಬೇಕು. ಕೆಲಸ ಟೈಮ್ನಾಗ ಅವೈಲೇಬಲ್ ಇಲ್ಲ ಅಂದ್ರೆ ಏನ್ ಮಾಡ್ತೀನಿ, ಏನ್ ಮಾಡ್ದಂಗ ಉಪಯೋಗ ಇಲ್ಲ, ಫಾಲ್ತು. ಇದು ಕೆಲಸ ಅಲ್ಲ, ನಮ್ದು ಕೆಲಸ ಅಲ್ಲ, ನಮ್ ಡ್ಯೂಟಿ ಅಲ್ಲ ಅಂತ ಅನ್ಕೊಂಡ್ರೆ ಮತ್ತೆ ವ್ಯವಹಾರ ಯಾಕೆ ಮಾಡ್ತಿರು, ಹುಸುಳ ಮಕ್ಕಳು ಅಂತಾರ. ನಮಗ ಉಗಿತಾರ ಗೌರ್ಮೆಂಟ್ದವ್ರು, ಟ್ಯಾಕ್ಸ್ ಐಡಿ ಕೊಡ್ರಿ ಅಂತಾರ. ಟ್ಯಾಕ್ಸ್ ಸ್ವಳ ಮಕ್ಕಳ ಇಬ್ರಿಗೂ ಬಂದ ಒಳಗ ಹಾಕ್ತಿವಿ ಅಂತಾರ. ಮುಂದೆ ಬಿಟ್ರೆ ಸಾವನ್ ಪಟವರೆಗೂ ಒಳಗ ಹಾಕ್ತಿವಿ, ಸುನಿಲ್ಗೂ ಒಳಗ ಹಾಕ್ತಿವಿ ಅಂತಾರ. ಯಾಕ ಸ್ವಳ ಮಕ್ಕಳು ಕೆಲಸ ಮಾಡ್ತಾರ ಅವ್ರು ಸಮಾಜದಾಗ. ಹಿಂಗ ಅಂದ್ರ ಚಲೋ ಪುಣ್ಯ, ನಮ್ ಕಾಲ್ ಕೈ ಉಳಿತವ. ಕಡೆಯವರು ಬಾರಿಸೋರ್ ಮಂದಿ ಬ್ಯಾರೆ ಅದಾರ. ಮತ್ತ ಅದು ಬ್ಯಾಡ್ರಿ, ನಾವ್ ಮುಂದ್ ಬಗೆಹರಿಸ್ತೀವಿ ಅಂತ ಅನ್ನೋರು ಗೌರ್ಮೆಂಟ್ ಒಳಗ ಹಾಕ್ತಿವಿ ಅಂತಾರ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಕೊಟ್ಟು ಹಿಂಗ ಸ್ವಲ್ಪ ಗುಂಗಡ ಕಡಿಬೋದು, ಕಡಿಸ್ಕೋರಿ, ಅಡ್ಜಸ್ಟ್ಮೆಂಟ್ ಮಾಡ್ಕೋರಿ, ಪುಣ್ಯ ನಿಮ್ ಕಾಲ್ ಕೈ ಉಳಿತವಲ್ಲ ಅಂತಾರ. ಗೊತ್ತಿಲ್ಲ ಪ್ರಾಕ್ಟಿಕಲ್. ಮರಾಠ ಮಂದಿ ಅಲ್ಲಿ ಆಗ್ಬೇಕಿಲ್ಲಿ, ಮರಾಠ ಇದು ಅವ್ರದ್ರಾಗ ನಿಜಾಮ್ರನಾಗ ಆಗ್ಬೇಕು, ಕಾಲೇ ಕಡಿತಾರ ಇಲ್ಲಿ ಅವ್ರ ಮಂದಿನಾಗ. ಗೊತ್ತಿಲ್ಲ ಪ್ರಾಕ್ಟಿಕಲ್. ಅವ್ರ ಗವರ್ನಿಂಗ್ ಮೆಕ್ಯಾನಿಸಮ್ ಬ್ಯಾರೆ, 1947 ಗವರ್ಮೆಂಟ್ ಬ್ಯಾರೆ ಸಿಸ್ಟಮ್. ಗೊತ್ತಿಲ್ಲ. ನಿನಗೆ ಎದಕ್ ಕೇರ್ಫುಲ್ ಇರಂತೀನಂದ್ರ, ಅಲ್ಲಿ ನಿನ್ ಮ್ಯಾಲ ಯಾರು ಕಣ್ಣಿಟ್ಟಾರ, ಯಾರು ಎಂತವ್ರ ಕಣ್ಣಿಟ್ಟಾರ ಗೊತ್ತಿಲ್ಲ. ನೀವು ಸೇಫ್ ಅದಾರ ಅಂತ ತಿಳ್ಕೊಂಡ್ರಿ, ಬಂದ್ ಹೊಡೆದ್ರ ಕಾಲ್ ಕಟ್ ಮಾಡಿದ್ರೆ ಹೋದ್ಮೇಲೆ ಯಾರು ಏನು ಮಾಡಕ್ ಆಗಂಗಿಲ್ಲ. KR ಮಾರ್ಕೆಟ್ನಾಗ ನಮ್ ಕೇಸ್ನಾಗ ಆಗ್ಯದ ಆಲ್ರೆಡಿ. ರಷ್ಯನ್ ಇವೆಂಟ್ ಕುತಿ ಹೊಡೆಸ್ಕೊಂಡ್ ಬಂದ್ವಿ. ಯಾರು ಏನ್ ಮಾಡಿದ್ರು ಹಿಂಗ ಏನು ಮಾಡ್ಲಿಕ್ಕೆ ಆಗಿಲ್ಲ. ಗೊತ್ತಿಲ್ಲ ಪಾಯಿಂಟ್. ಇವು ಸೂಕ್ಷ್ಮ ವಿಚಾರಗಳು ಇರ್ತಾವ. ಅದಕ್ಕ ಕೆಲ್ಸಗಳು ಕರೆಕ್ಟ್ ಆಗಿ ಆಗ್ಬೇಕಪ್ಪ, ಸುಸೂತ್ರ ಲೈನ್ ಆಗಿರ್ಬೇಕು. ಯಾವ್ದಕ್ಕಂತಾರ ಅಂದ್ರೆ ಇದಕ್ಕ ಬಕರ ಆಗದ್ ಬೇಡ. ಈಗ ಏನಂದ್ರ, ಈಗ ನೆಕ್ಸ್ಟ್ ಏನಂದ್ರ ಸ್ವಲ್ಪ ಕೋಆರ್ಡಿನೇಷನ್ ನಮ್ಮಿಬ್ರನ್ನ ಇಟ್ಕೊಂಡು ನೀ ಪ್ರಾಕ್ಟಿಕಲ್ ಹೇಳ. 1 ವೀಕ್ ತಗೋತಂದ್ರ ಫೈನ್, ಅಲ್ಲಿ ರೀಸನ್ ಇರ್ಬೇಕು. ಅಲ್ಲಿ ಈಗ ನನ್ ಹೆಂಗ್ ರೀಸನ್ ಇತ್ತು ನೋಡು, ಸಾಮಾನ್ಯ ನೆಟ್ಟಿಗಿಲ್ಲ ಅಂತೇಳಿ, ಹಂಗ ಮೀಡಿಯೇಷನ್ ನೀನು ಕೆಲಸ ಕರೆಕ್ಟಾಗಿ ಮಾಡಿ ತೋರಿಸಿದ್ರೆ ನೀ ಮುಂದೆ ಬೆಳಿತಿ. ಇಲ್ಲಪ್ಪ ಅಂದ್ರೆ ಅವ್ರು ನಿನಗೆ ಅನಾಲಿಸಿಸ್ ಮಾಡ್ತಾರಲ್ಲಿ ಆಲ್ರೆಡಿ, ಕರೆಕ್ಟಾಗಿ ಮಾಡ್ಲಿಕ್ಕೆ ಬರಂಗಿಲ್ಲ ಕೆಲಸಗಳು ಅಂತಾರೆ ನಡಕಿನವ್ರು, ನಿಮ್ಮ ಟೀಮ್ದವ್ರ ಅಂತಾರೆ. ಬಿಟ್ರೆ ಮುಂದೆ ಕೆಲಸ ಹೋಗ್ತದೆ ಧ್ವನಿ, ನಿನ್ ಧ್ವನಿ ಕಚ್ ನೋಡು. ನಾ ಟ್ರಾನ್ಸ್ಪರೆನ್ಸಿ ಅಂತ ಕೇಳಗತ್ತೀನಿ, ನೀ ಮತ್ತೆ ಮ್ಯಾರೇಜ್ ಆನಿವರ್ಸರಿ ಅಂತೀನಿ. ಮತ್ತ ಹಂಗ ಬ್ಯಾಡ, ಆ ಪದ್ಧತಿ ಬ್ಯಾಡ ಅಂತೇಳಿ ನೀನು ಅಪೋಸಿಟ್ ಪಾರ್ಟಿದವ್ರಿಗೆ ತಿಳ್ಕೊ. ಮೀಡಿಯೇಷನ್ನಾಗ ಅಪೋಸಿಟ್ ಪಾರ್ಟಿ ಬಗ್ಗೆ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಅವ್ರು ಹೆಂಗ್ ಕೆಲಸ ಮಾಡ್ತಾರ, ಹೆಂಗ್ ವ್ಯವಹಾರ ಮಾಡ್ತಾರ, ಅವ್ರ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಗೊತ್ತಿಲ್ಲ, ಅವರು ತಿಳ್ಕೊಂಡು ವ್ಯವಹಾರ ಮಾಡೋದು ನೆಕ್ಸ್ಟ್ ಜಾಣ್ತಾನ. ಅಲ್ಲಿ ನೀ 5% ಅನ್ನು 6% ಅನ್ನು 18% ಅನ್ನು, ಅದು ಮುಂದೆ ನೆಕ್ಸ್ಟ್. ಫಸ್ಟ್ ತಿಳ್ಕೋದು ಇಂಪಾರ್ಟೆಂಟ್, ಕೆಲಸ ಹೆಂಗ್ ಮಾಡ್ತೀವಿ ಅಂತೇಳಿ. ನಾ ಆನಂದ್ ಪದ್ಮನಾಭನು ಅಲ್ಲಿಂದ ಹೆಂಗ್ ಕೆಲಸ ಮಾಡ್ತಾರಂತ ತಿಳ್ಕೊಂಡು ಕೆಲಸ ಮಾಡಿನ, ಅದಕ್ಕೆ ನಂಗೆ ಕೊಟ್ರು ಎಲ್ಲ. ಹಂಗಿರ್ತದ. ಹಿಂಗ ನೀ ಕೇಳಿ, ಇವು ಇಂಪಾರ್ಟೆಂಟ್ ಅವ. ನಿನ್ ಕಡ್ಲಿಂದ ಎಕ್ಸ್ಪೆಕ್ಟೇಷನ್ ಏನಂದ್ರ, ಅಲ್ಲಿ ಮೀಟಿಂಗ್ನಾಗ ದಿಕ್ಕು ಹೆಪಜರ್ನ ಹೋಗೋದು ಬ್ಯಾಡ ಆಗ. ನಂಗೆ ಪ್ರಾಪರ್ ಆಗ್ಬೇಕಲ್ಲಿ, ಸಿಸ್ಟಮೆಟಿಕ್ ಆಗ್ಬೇಕು. ಗೊತ್ತಿಲ್ಲ, ನಾನಿನ್ ಜೋಡಿ ಹೆಂಗ್ ಮಾತಾಡಿಲ್ಲ ಅಲ್ಲಿ ಮೀಟಿಂಗ್ ಹಂಗ ಅಲ್ಲ ಮಾಡೋದಲ್ಲಿ. ಗೊತ್ತಿಲ್ಲ, ಅಲ್ಲಿ ಯಾರು ಮನುಷ್ಯ ಬಂದ್ ಮಾತಾಡ್ತಾನಲ್ಲ ಒನ್ನೆಟ್ಟಿಗೆ ಇರ್ತಾನಿಲ್ಲ. ಮತ್ತ ಆರ್ಮಿ ಕರಿಸಿ ಹಂಗ ಹೋಗ್ಬಾರ್ದು ಡೈರೆಕ್ಷನ್ನಾಗ. ಅದಕ್ಕೆ ಹೇಳಿಯೋದನ್ನ. ಸೊ ಅಲ್ಲಿ ಕ್ಲಾರಿಟಿ ಇರ್ಬೇಕು ನಮ್ಮಿಬ್ರನಾಗ. ಫಸ್ಟ್ ಸಾಲಿಡ್ ಇರ್ಬೇಕು ಇಲ್ಲಿ ಫಂಡಮೆಂಟಲ್ಸ್. ಅಲ್ಲಿ ಫಂಡಮೆಂಟಲ್ಸ್ ಸಾಲಿಡ್ ಇರ್ಬೇಕಂದ್ರೆ ನಿನ್ನ ಕಡೆಯಿಂದ 100% ಟ್ರಾನ್ಸ್ಪರೆನ್ಸಿ ಬೇಕು, ಅವೈಲಬಿಲಿಟಿ ಬೇಕು. ಇದು ಕೆಲಸದ ಟೈಮ್ನಾಗ. ಉಳ್ಕಿ ಟೈಮ್ನಾಗ ಕೆಲಸ ಎಲ್ಲ ಆದ್ಮೇಲೆ ಸುನೀಲ್ ಹಾಕ್ಬೇಕು, ಸಾವನ್ ಪಟೇರಿ ಹಾಕ್ಬೇಕು. ಆ ಕೆಲಸ ಬ್ಯಾಂಕ್ನಾಗ ರೊಕ್ಕ ಇರ್ತದ, ತನ್ನ ಪಾಡಿಗೆ ಅದು ಆಗ್ತಿರ್ತದ ಅಷ್ಟೇ. ಗೊತ್ತಿಲ್ಲ, ಇವೆಲ್ಲ ಕ್ರಿಟಿಕಲ್ ಇಲ್ಲಿ. ನಾವು ಕರೆಕ್ಟಾಗಿ ಇಲ್ಲಿ ಕೆಲಸ ಮಾಡ್ಲಿಲ್ಲಪ್ಪ ಅಂದ್ರೆ ಅಲ್ಲಿ ಮೀಟಿಂಗ್ನಾಗ ಹೆಂಗೋ ಹೋಗ್ತದೆ ಗಾಡಿ ಮುಂದೆ. ಯಾಕಂದ್ರೆ MS ಪಾಟೀಲ್ ಸ್ವಲ್ಪ ಏನಪ್ಪಾ ಅಂದ್ರೆ ಸಿಸ್ಟಮೆಟಿಕ್ ಅದಾರ ಬಿಡು, ಸಿಸ್ಟಮೆಟಿಕ್ ಅದಾರ. ಸ್ವಲ್ಪ ಏನಪ್ಪಾ ಅಂದ್ರೆ ಸ್ಟ್ರಿಕ್ಟ್ ಮೆಜರ್ ತಗೋಬಹುದು ಅವರು, ಹಂಗದಾರ. ಗೊತ್ತಿಲ್ಲ, ಅಲ್ಲಿ ತಿಳ್ಕೊಂಡು ನಿನಗ್ ತಿಳ್ಕೊಂಡು ನಿನ್ನ ಮಂದಿ ಸೈಡ್ ತಿಳ್ಕೊಂಡು ನಾ ಕೋಆರ್ಡಿನೇಷನ್ ಕರೆಕ್ಟಾಗಿ ಮಾಡ್ಲಿಕತ್ತೀನಿ ಇಲ್ಲಿ.
ಗೊತ್ತಾತ. ಇದಕ್ಕೆ ಕೆಲ್ಸ ಅಂತಾರ ಇವಾಗ. ಯಾಕ ನಂದು ಕೆಲ್ಸ, ನಾನು ರೊಕ್ಕ, ಬರೀ ಪ್ರಾಫಿಟ್ 15% ಅಲ್ಲ, 20% ಅಲ್ಲ. ಮುಂದಿನ ಅಲ್ಲಿ ನಿಂತ ಮೀಟಿಂಗ್ನಾಗ ಓಸು ಮಂದಿ ಅಲ್ಲಿ ಇದಕ್ ಹೋಗ್ರಿ, ನಿಮಗ್ ಜೈಲ್ ಸೆಟಪ್ ಮಾಡ್ಯಾರ ಬೆಂಗಳೂರಿನಾಗ, ಜೈಲಿದ್ದಾಗ ಹೆಂಗ್ ಮಾಡ್ಯಾರಲ್ಲ, ರೊಕ್ಕ ಅಂತರೂ ಕೊಡಬೇಕು, ಪ್ಲಸ್ ಅಲ್ಲಿ ಒಂದ್ ಸ್ವಲ್ಪ ಒಂದು 2 ವರ್ಷ ಇದ್ದು ಬರ್ರಿ, ಬರ್ರಿ, ಎಕ್ಸ್ಪೀರಿಯನ್ಸ್ ತಗೋರಿ, ನಿಮಗೂ ಸಿಗ್ತದ ಚಲೋತ್ನ ಟೇಸ್ಟ್ ಅಂತಂದ್ರೆ ಅದ್ ಚಲೋ ಅಲ್ಲೂ. ಗೊತ್ತಾತಿಲ್ಲ. ಸೊ ಹಿಂಗೆಲ್ಲ ಇರ್ತಾವ. ಅದಕ್ಕ ಸ್ವಲ್ಪ ಕರೆಕ್ಟಾಗಿ ಕೋಆರ್ಡಿನೇಷನ್ ಆಗ್ಬೇಕಿಲ್ಲಿ ಕೆಲ್ಸದಾಗ. ಸೊ ಹಿಂಗಿರ್ತಾವ. ಅದಕ್ಕೆ ನಿಂದ ಅವೈಲಬಿಲಿಟಿ ಬಹಳ ಇಂಪಾರ್ಟೆಂಟ್ ಅದ ಈ ಟೈಮ್ನಾಗ. ಈ 1 ವೀಕ್ ನೀ ಕರೆಕ್ಟಾಗಿ ಕ್ಲಾರಿಟಿ ಕೊಡ್ ನಂಗೆ, ಮುಚ್ಚು ಮರಿ ಮಾಡ್ಬೇಡ. ಕರೆಕ್ಟಾಗಿ ಅದ ಹೇಳಂತನೀಗ ಇದೊಂದ್ ವೀಕ್ ಸ್ವಲ್ಪ ಇನ್ನು ಡಿಸ್ಕಷನ್ ಮಾಡೋದು ಅದಾವ ನನಗೆ, ಅವೆಲ್ಲ ಮುಗಿಸ್ಕೊತೇನೆ. ಅವ್ರು ಏನ್ ಮಾಡೋದು, ಏನಲ್ಲ ಅವ್ರು ಆಕ್ಚುಲಿ ಅವ್ರದ್ದು ಪೈಪ್ ಅಲ್ಲ, ಅವ್ರು ಬಿಟ್ರೆ ಎಲ್ಲ ರೊಕ್ಕ ನಮ್ ಕಡೆನೇ ಇರ್ಲ ಅಂತಾರ ಅವ್ರು. ಇಲ್ಲ ಬಿಡೋದಿಲ್ಲ, ಹಂಗ ಅದನ್ನಲ್ಲ, ಅದನ್ನ ಬಿಡಂಗಿಲ್ಲ ನಾನು. ಅವ್ರ ಮೆಂಟಾಲಿಟಿ ಕೊಡೋದೈತಿ. ಕೊಡೋದಂದ್ರ ಇಲ್ಲಿ ಮತ್ತೆ ಡಿಫೆಂಡ್ ಬರ್ತಾರ. 1% ಅನ್ನೋರು ಇರ್ತಾರ, 3% ಅನ್ನೋರು ಇರ್ತಾರ, 7% ಅನ್ನೋರು ಇರ್ತಾರ, 10% ಅನ್ನೋರು ಇರ್ತಾರ, 18 ಅನ್ನೋರು ಇರ್ತಾರ, 25 ಅನ್ನೋರು ಇರ್ತಾರ. ಇಲ್ಲ ನಾನದ್ 18 20ಕ್ಕೆ ಅದನ್ನ ಮುಗ್ಸುದ. ಹಂಗ ಇಟ್ಕೊಂಡ್ರ ಇಲ್ಲಿ ಎಲ್ಲಾರು ಒಂದೇ ಟೀಮ್ ಆಗ್ಬಿಡ್ತೀವಿ. ಗೊತ್ತಾದಿಲ್ಲ. ಹಂಗ ಬೇಕು ನನಗ. ಅದ 18 20ಕ್ಕೆ ಮುಗಿಸ್ತೇನೆ ಅದನ್ನ. ಹಂಗ ಬೇಕು. ಈಗ ನೆಕ್ಸ್ಟ್ 30ಕ್ಕೆ ಒಂದು ಕಾಲ್ ಇಟ್ಕೊಂಡ, ಯಾವಾಗ ಮೀಟ್ ಆಗುದಂತ 5 ನಿಮಿಷ ಕಾಲ್, ಯಾವಾಗ ಮೀಟ್ ಆಗುದಂತ ಅಷ್ಟೇ ಅದು, ಮತ್ ಬೇರೆ ಏನಿಲ್ಲ. ನೀ 18 ಪುಷ್ ಅವ್ರಿಗೆ ಮಾಡು ಮಾರೆ. ಕೊಡೋರು ಇರ್ತಾರ, ತಗೋರು ಇರ್ತಾರ, ಬ್ಯಾಂಕ್ ಇರ್ತಾರ. ನಾವ್ ಏನ್ ಮಾಡೋದು, ನಾವ್ ಬರೇ ಅದು ಏನು ಈ ಫುಲ್ 18 ಲಕ್ಷ ನಾವು ಓಸೋ ನಾನು ಇಟ್ಕೋತೀನಿ. ನಾನು ಜಿಪ್ಪಣ ಪರ್ಸನ್ ನೋಡಿದ್ರೆ ಕೊಟ್ರಿ ಏನಪ್ಪಾ ಅಂದ್ರೆ ಕೆಲ್ಸ ಕೊಡ್ಬೇಕು ಅಷ್ಟೇ, ಬಿಟ್ರೆ ಈಗ ಮಾತಾಡೋಣ. ಈಗ 30ಕ್ಕೆ ಒಂದು ಕಾಲ್ ಇಟ್ಕೊಂಡ, ಎಷ್ಟನೇ ತಾರೀಕು ಮೀಟ್ ಆಗುದಂತ ಅವತ್ತು ಡಿಸಿಷನ್ ಮಾಡ್ಕೊಂಡು ಮೀಟ್ ಆಗಿಬಿಡುದು. ಅವತ್ತು 30th ಇಟ್ಕೊಂಡ್ರೆ ಚಲೋ ಬಿಡು, ನಡೀತದ, ಪ್ರಾಬ್ಲಮ್ ಇಲ್ಲ. ಬಟ್ ಅದು ಮತ್ ಮುಂದೆ ಇದ ಸಭ್ಯತ ಮತ್ತೆ ಕಂಟಿನ್ಯೂ ಆಗ್ಬಿಡುದು ನನಗೆ. ಇಲ್ಲ 30th ಏನಿಲ್ಲ, ಕಾಲ್ ಮಾಡೋದು ನಾವು 5 ಮಿನಿಟ್ಸ್ ಅಷ್ಟೇ ಮಾತಾಡೋದು. ಹಂಗ್ಬೇಡ. ಈ ಟೈಮ್ನಾಗ ಸ್ವಲ್ಪ ಟಚ್ ನಾಗ ಇರೋಣ. ಈಗ ಏನ್ 23 to 30th ಅಲ್ಲ, ಈಗ ಸ್ವಲ್ಪ ಚೇಂಜ್ ಮಾಡೋಣ ನಾವು. ಹಿಂಗ ಅಡಾಪ್ ಬೇಸಿಸ್ ಮೇಲೆ ಸ್ವಲ್ಪ ಚೇಂಜಸ್ ಬೇಕಂದ್ರೆ ಮಾಡ್ಕೊಳ್ಳೋಣ. ಹಿಂಗ ಗೊತ್ತಲ್ಲ ನಿನ್ ಜಾಡಿ ಹಿಂಗ. ಯಾಕಂದ್ರೆ ಫುಲ್ ಕಂಪ್ಲೀಟ್ ಕಂಟ್ರೋಲ್ ನನ್ ಕೈ ಇಲ್ಲ. ಗೊತ್ತಲ್ಲ 30th ನೀ ಅಂತಿ. ಬಟ್ ಏನಂತ ನನ್ ಸಾಮಾನ್ ನೆಟ್ಗಾಗ್ಯಾವ. ಗೊತ್ತಾದ ಸಾಮಾನ್ ನೆಟ್ಗಾಗ್ಯಾವ. ಓಕೆ. ಆಮೇಲೆ ಅಲ್ಲಿ ರೇನಿ ಸೀಸನ್ ಚಾಲು ಆತಂದ್ರೆ ಮತ್ತ ಅಲ್ಲಿ ಅವ್ರ ಕಾಂಪಿಟೇಷನ್ ಮತ್ತೆ ಬೇರೆ ಇರ್ತದ. ಅಲ್ಲಿ ಟ್ರೈನ್ದವ್ರು ಟ್ರ್ಯಾಕ್ ಮೇಂಟೆನೆನ್ಸ್, ಟ್ರ್ಯಾಕು, ಅವು ಇವು 108 ಇರ್ತಾವ ಅಲ್ಲಿ. ಗೊತ್ತಲ್ಲ. ಸೊ ನಮ್ದ್ರೊಳಗ ಆದಷ್ಟು ಮುಗಿತಪ್ಪ ಅಂದ್ರೆ ಮುಗಿಸಿ ಬಾಲ್ ಅವ್ರ ಕಡೆ ಹಾಕ್ಬೇಕು. ಗೊತ್ತಲ್ಲ. ಹೆಂಗ್ ಹೇಳಿಗತ್ತನ ಈಗ ನಾನ್ ಸಾಮಾನ್ ಅಷ್ಟ ವೇಟ್ ಕರೆಕ್ಟ್ ಆಗೋ ತನಕ ಅಷ್ಟ ವೇಟ್ ಮಾಡ್ಲಿಕತ್ತಿದ್ದಾನ ಮೇನ್. ಹಂಗ ನೀ ಎಲಿಜಿಬಿಲಿಟಿ ನಿನ್ ಕಡ್ಲಿಂದ ತೋರಿಸು. ಓಪನ್ 18% ಕೊಡೋದಿಂಟ ಅಷ್ಟೇ ತಪ್ಪ, 25 ಕೊಡೋದಪ್ಪ ಅಂದ್ರೆ ಯಾಕೆ ಬೇಡ, ಕರೆಕ್ಟಾಗಿ ಮಾಡ್ರಿ, ಕಾನ್ಫಿಡೆನ್ಸ್ ತಗೋರಿ, ನನ್ ಕಾನ್ಫಿಡೆನ್ಸ್ ನ ಹಾಕೋರಿ, ಕರೆಕ್ಟಾಗಿ ಮಾಡ್ರಿ, ರೊಕ್ಕ ಅಲ್ಲೇ ಇರುತ್ತಲ್ಲ. ಹಿಂಗ್ ಮೆಂಟಾಲಿಟಿ ಥಿಂಕ್ ಇರ್ಬೇಕು. ಹಿಂಗ್ ಇದು ಬಿಸ್ನೆಸ್ ಅಂತಾರ. ಚೈನಾದವ್ರು ಹೆಂಗ್ ಮಾಡ್ತಾರ ನೋಡು, ಹಂಗ ಮಾಡ್ಬೇಕು. ಈಗ 30ಕ್ಕೆ ಮಾತಾಡೋಣ. ಹಂಗಾರ ಮಾತಾಡ್ಕೊಂಡು ನಡಕು ಸ್ವಲ್ಪ ಕಾಲ್ಸ್ ಇಟ್ಕೊಳ್ಳೋಣ. ಬೇಕಂದ್ರ ಫಸ್ಟ್ ಒಂದ್ ಮೆಸೇಜ್ ಹಾಕಿರ್ಬೇಕು. ಅಲ್ಲ ನಿನಗೆ 1 day ಅಡ್ವಾನ್ಸ್ ಮೆಸೇಜ್ ಹಾಕ್ತೀನ. 1 day ಅಡ್ವಾನ್ಸ್ ಹಾಕ್ತೀನ. ನೀನು ಕ್ಲಾರಿಟಿ ನಂಗೆ ಕೊಟ್ರೆ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ಬರ್ತದೆ. ಪರ್ಸನ್ ಇರ್ತಾರ ಹಂಗ್ ಶೆಡ್ಯೂಲ್ ಮಾಡ್ಲಿಕ್ಕೆ ಬರ್ತದೆ. ಸುಮ್ನೆ ಬೇಡ. ಸುಮ್ನೆ ಏನಪ್ಪಾ ದೊಡ್ಡ ಸಿಗೆ ತೋರ್ಸೋದು ಅಥವಾ ಹಂಗ ಹಿಂಗ ನಾವೇನ್ ದೊಡ್ಡ ನಮಗೆ ಗೊತ್ತಿಲ್ಲ. ಓಪನ್ ಆಗಿ ಹೇಳುದು ಅಷ್ಟೇ. ಹಂಗ ಈಗ ಸಚಿನ್ ಪಟ್ವಾರಿ ಅಲ್ಲೂ ಒಂದ್ ಟೀಮ್ ಅದ, ಬಿಂದಾಸ್ ಮಾತಾಡ್ತಾರ ಅವ್ರು. ಕುಲ್ಲ ಪ್ರಾಫಿಟ್ ಶೇರಿಂಗ್ ಎಲ್ಲ ಪರ್ಫೆಕ್ಟ್ ಆಗಿ ಮಾತಾಡ್ತಾರ, ಮುಂದ್ ಹೋಗ್ತಾರ. ಸರಿ ಆಯ್ತು. ಹಂಗಾರ ಈಗ 30th ಒಳಗ ಒಂದು ಕಾಲ್ ಇಟ್ಕೊಂಡ ಅಲ್ಲ ನಡಕು ಒಂದ್ ಸ್ವಲ್ಪ ಇತ್ತಪ್ಪ ಅಂದ್ರೆ ಕಾಲ್ ಇಟ್ಕೊಂಡು ನಾ ಏನಂತೀನಿ. ಕೇಳಿಲಿ, ಈಗ ಬಾಳ್ ಪುಷ್ ಮಾಡೋದ್ ಬೇಡ. ಕೇಳಿಲಿ ಬಾಳ್ ಪುಷ್ ಮಾಡೋದ್ ಬೇಡ. ನಿನ್ ಕಡೆಯಿಂದ ನನ್ ಕ್ಲಾರಿಟಿ ಏನ್ ಬೇಕಂದ್ರೆ ಪರ್ಸೆಂಟೇಜ್ ಕ್ಲಾರಿಟಿ ನಂಗೆ ಬೇಕು ಬೇಸಿಕಲಿ. ಡ್ಯೂರೇಷನ್ ಕ್ಲಾರಿಟಿ ನನಗ್ ಬೇಕು ಬೇಸಿಕಲಿ. ಇವ್ 2 ಇಂಪಾರ್ಟೆಂಟ್ ಅವ. ಇವ್ 2 ಮೇನ್ ಫ್ಯಾಕ್ಟರ್. 3 months ನ ಮುಗಿಸೋ ನಂದು ಟಾರ್ಗೆಟ್ ಅದ. ಬೆಸ್ಟ್ ಸೊಲ್ಯೂಷನ್
ಈ ಕೇಸ್ ಸ್ಟಡಿನಾಗ. ಯಾಕಂದ್ರ ಆಲ್ರೆಡಿ ಇದು ಬಹಳ ಮುಂದೋಗ್ಯದ. ಇಲ್ಲಿ ತನಕ ಯಾರು ಬಿಡಂಗಿಲ್ಲ ರೊಕ್ಕದ ವ್ಯವಹಾರನಾಗ. ರೊಕ್ಕದ ಕೇಸ್ನಾಗ ಹೇಳ್ತಾನ, ರೊಕ್ಕದ ಅದ ಅಕ್ಕಿ ಬ್ಯಾಳಿ ಕೇಸ್ಗಳು ಬೇರೆ ಅಲ್ಲಿ. ಯಾಕಂದ್ರೆ ಭತ್ತ ಬರೋದು 6 ತಿಂಗಳಲ್ಲಿ ಫಸ್ಟ್ ಆಫ್ ಆಲ್. ರೊಕ್ಕದ ಕೇಸ್ನಾಗ ಇಲ್ಲಿ ತನಕ ಅಷ್ಟು ಬಿಡೋದು ಅದು ಚಲೋ ಅಲ್ಲ ಆಕ್ಚುಲಿ. ಕೇಳಿಲಿ ಬಹಳತ್ತಲ್ಲ. 2 ಇಂಪಾರ್ಟೆಂಟ್ ಪಾಯಿಂಟ್ ಅದ. ಅದ್ರ ಡಿಸ್ಕಷನ್ ಮಾಡ್ಲಾರ್ದ ಬರೀ ಪುಷ್ ಮಾಡ್ಕೋ ಕೂತ್ರೆ ಕೆಲಸ ಹಂಗಿಲ್ಲ. ಏನಂತೀನಂದ್ರ ಡ್ಯೂರೇಷನ್ 3 months ನಾನ್ ನೋಡ್ಲಿಕತ್ತೀನಿ. ಅವರು 3 months ಅನ್ಲಿಕತ್ತಾರ ಮ್ಯಾಕ್ಸ್. ನೀ ಅಂತಿ ಬಟ್ ಅಲ್ಲಿ ಮಂದಿದವ್ರ ತಲೆಯಾಗ ಏನದ 18 ಮಂದಿ. ಅದು ನಿನ್ ಕಂಟ್ರೋಲ್ ಇತ್ತಂದ್ರ ನೀ 3 month ನಂಗೆ ಮುಗಿಸ್ ಅನ್ಲಿಕತ್ತೀನಿ. 18 ಬೇಡ. ಮುಂದೆ ನಾವು ನಮ್ದು ನೆಕ್ಸ್ಟ್ ಆಕ್ಟಿವಿಟೀಸ್ ಕರೆಕ್ಟ್ ಮಾಡ್ಲಿಕ್ಕೆ ಬರ್ತದ. ನಂದು ಪ್ಲಾನ್ ಹಿಂಗದ, ಅದು ನಾ ಓಪನ್ ಆಗಿ ಹೇಳ್ತೀನಿ ನಿಂಗೆ. 18 ತನಕ ಪುಷ್ ಮಾಡಿ ನಾವು ಸಿಸ್ಟಮ್ ಹೆಂಗದ ನೋಡೋದು ಬೇಡ, ಗೊತ್ತಲ್ಲ. ಸಿಸ್ಟಮ್ ನಾವು ಕಂಟ್ರೋಲ್ ತಗೊಂಡು ಅವ್ರಿಗೆ ಕರೆಕ್ಟ್ ಆಗಿ ಲೈನ್ ನಾಗ ಇಟ್ಟು ಕೆಲಸ ಮಾಡೋಣ ಅಂತ ನಾ ಅಂತೀನ, ಗೊತ್ತಲ್ಲ. ಪಾಯಿಂಟ್ ತಿಳಿತಿಲ್ಲ. ಯಾಕಂದ್ರೆ ನೀ ಕಂಟ್ರೋಲ್ ಬಿಟ್ಟಿದ್ದಕ್ಕ ಅಲ್ಲಿ ಹುಸ್ಸೊಳ ಮ್ಯಾನೇಜರ್ ಹುಚ್ಚಿರ್ಗತ್ಲೆ ಮಾಡ್ಯಾನವ ನಂಗೇನ್ ಕೆಲಸ. ಆ ಸೊಳ ಮಗನಿಗೆ ಫಸ್ಟ್ ಜೈಲ್ನಾಗ ಇಡಬೇಕು. ಅವನಿಗೆ ಕಾಲ್ ಕಡಿಯೋರು ಬೇರೆ, ಬಡಿಯೋರು ಬೇರೆ, ಜೈಲ್ನಾಗ ಇಡುವವ್ರು ಬೇರೆ, ಗೊತ್ತಿಲ್ಲ. ಅದಕ್ಕೆ ಹೇಳಿಗತ್ತೇನ. ಯಾಕಂದ್ರೆ ಇದು ಹಿಂಗ್ ಎದಕ್ ಮಾತಾಡ್ತಾರ ಅಂದ್ರ ರೊಕ್ಕ ನಂದು, ಇಲ್ಲಿ ಸಿಸ್ಟಮ್ ಕರೆಕ್ಟ್ ಆಗಿ ನಡಿಬೇಕಂತ ನಾ ಅಂತೀನಿ ಫಸ್ಟ್, ಉಳ್ಕಿದವ್ರ ನೆಕ್ಸ್ಟ್ ಆಮೇಲೆ, ಗೊತ್ತಿಲ್ಲ. ಹಿಂಗ್ ವಿಚಾರ ಮಾಡೋದು ಥಿಂಕಿಂಗ್ ನಿನ್ ಕಡೆ ಇರ್ಬೇಕಾಯ್ತು. ಅದು ಮಿಸ್ ಆಗಿದ್ದಕ್ಕೆ ಹಿಂಗಾಗಿರೋದು ಉಲ್ಟಾ ಪಲ್ಟಾ ಕೆಲ್ಸಗಳು ಅಡ್ನೇಡಿ. ಸೊ ಇದು ಮುಂದೆ ಆಗೋದು ಬೇಡಪ್ಪ ಅಂದ್ರ ನನ್ನ ಟಾರ್ಗೆಟ್ ಪ್ರಕಾರ 3 months ಮ್ಯಾಕ್ಸ್ ಹಿಡ್ಕೋಬೇಕು. 18 ಅಲ್ಲ 20% ಅನ್ಬೇಕು. ನೀ ದೊಡ್ಡವರಾಗಬೇಕು, ಅಲ್ಲಿ ಮಂದಿದವ್ರು ದೊಡ್ಡವರಾಗಬೇಕು, ಟೀಮ್ ದೊಡ್ಡವರಾಗಬೇಕು. 20% ಮುಗಿಸಿ ನೆಕ್ಸ್ಟ್ ಮುಂದೆ ಬೆಳಿಬೇಕು, ಗೊತ್ತಲ್ಲ. ಹಿಂಗಿರ್ಬೇಕಲ್ಲಿ ಬೆಳೆದಿನ. ನೀ ನನ್ ಮನುಷ್ಯನ, ನಾನ್ ನಿನ್ ಮನುಷ್ಯನ. ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಇತ್ತಪ್ಪ ಅಂದ್ರೆ ಎಲ್ಲ ಕರೆಕ್ಟ್ ಆಗಿ ಹೋಗ್ತದಲ್ಲ. ಬೆಂಗಳೂರು ಮೆಂಟಾಲಿಟಿ ಬಿಡು. ಆ ಇಂಡೈರೆಕ್ಟ್ ಮಾತಾಡೋದು, ಮ್ಯಾರೇಜ್ ಅನ್ನೋದು ಅನ್ನೋದು ಅದು ಬೇಡ. ಓಪನ್ ಕಾರ್ಪೊರೇಟ್ ಸ್ಟೈಲ್ ಇರಲಿ. ಪ್ಲಸ್ ಅದು ಏನು ಇದಿರ್ತಲ್ಲ ಲಿಂಕಿಂಗ್ ಮೆಂಟಾಲಿಟಿ, ಕಾನ್ಫಿಡೆನ್ಸ್. 99.99% ಅಲ್ಲ 100% ಅಂತಿನ. ಸುನೀಲ್ ಅದಾನ್ ಬಿಡಪ್ಪ ಅಂತ ಅನ್ಬೇಕು, ಹಂಗಿರ್ಬೇಕಲ್ಲಿ, ಗೊತ್ತಿಲ್ಲ. ನೀ ಮಾಡಿ ಇಲ್ಲಿ ಆಗಿದ್ ಕೆಲ್ಸ ಹೆಂಗಾಗ್ಯದ ಗೊತ್ತನ. ಇವ್ರು ಬೆಂಗಳೂರು ಮೆಂಟಾಲಿಟಿ ಕಳ್ಳಾಚೋರು. ಹಿಂಗ್ ಮಾಡಿದ್ರ ಹುಸ್ಸುಳ ಮಕ್ಕಳು ಅಂತಾರ ನಮಗೆ ಮಂದಿ. ಅದು ಬೇಡ. ಅದು ನೆಟ್ಟಗ್ ಮಾಡ್ಬೇಕಂದ್ರ ಮೊದ್ಲಿನ ಪದ್ಧತಿಗಳು ಹೆಂಗವ ಅದು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರನ ಕರೆಕ್ಟ್. ಅದು 3 months ಇಟ್ಕೋ. 3 months ಪುಷ್ ಮಾಡ. 20% ಅನ್ನು ದೊಡ್ಡೋರಾಗು. ಮೀಟಿಂಗ್ ನ ಹಿಂಗ ಮಾಡಿ ಚುತ್ತ ಮಾಡಿ 40% ಅವ್ರಿಗೆ ಹೋಗ್ತದ. 60% ಇಂಟ್ರೆಸ್ಟ್ ನ ಹೇಳಿಗತ್ತನ. ನಂದು 18 ಲಕ್ಷ ಪ್ರಿನ್ಸಿಪಲ್ ನನಗ್ ಫಸ್ಟ್ ಬರೋ ಫುಲ್, ಗೊತ್ತಲ್ಲ. ಇಂಟ್ರೆಸ್ಟ್ ನಾಗ 40% ಅವ್ರಿಗೆ. ಪೇಪರ್ ವರ್ಕ್ ಅಲ್ಲಿ ಕರೆಕ್ಟ್ ಆಗಿ ಏನಂದ್ರೆ ಡ್ಯೂರೇಷನ್, ಅಕೌಂಟ್ ನಂಬರ್, ನಾ ತೀರ್ ಹೋದ್ರ ನನ್ನ ನಾಮಿನಿಗ ಟ್ರಾನ್ಸ್ಫರ್ ಆಗ್ಬೇಕಂತ ಹೇಳಿ ಹಿಂಗ. ನೀ ತೀರ್ ಹೋದ್ರ ನಿನ್ನ ಪರವಾಗಿ ನಿಂತು ಮಾಡೋರು ಮುಂದೆ ಎಕ್ಸಿಕ್ಯೂಷನ್ 3 month ಹೇಳಿಗತ್ತಿನ. ನೀ ನಾಳೆನ ಸತ್ರ ಏನ್ ಮಾಡ್ತಿ? ಹಿಂಗ ಮಾಡೋ ಕೆಲ್ಸ ಹಿಂಗ್ ವಿಚಾರ ಇರ್ಬೇಕಲ್ಲಿ, ಗೊತ್ತಲ್ಲ. ಹಿಂಗ ಇತ್ತಪ್ಪ ಅಂದ್ರ ಅದು ಒಂದು ಕಂಪ್ನಿ ಅಂತಾರ, ಒಂದ್ ನೆಟ್ವರ್ಕ್ ಅಂತಾರ. ಒಂದು ಮಾಡೋದು ಏನಪ್ಪಾ ಅಂದ್ರೆ ಕೆಲ್ಸ ಅಂತಾರ, ರೀತಿ ಅಂತಾರ ಅದಕ್ಕೆ. ಥಿಂಕಿಂಗ್ ರೊಕ್ಕ ಹೊಡೆಯೋ ಮೆಂಟಾಲಿಟಿ ಹಂಗ ಅದು ಲೇಬಲ್ ಬಿತ್ತಪ್ಪ ಅಂದ್ರೆ ಯಾರು ಕೈ ಜೋಡ್ಸಂಗಿಲ್ಲ. ಬರೆದು ಕೊಡ್ತೀನಿ. ರೊಕ್ಕ ಅಲ್ಲ, ಮನಿ ಕಟ್ಟಿಸ್ತೀನಿ, ಫ್ರೀನಾಗ ಕಟ್ಟಿಸ್ತೀವಿ, ನಮ್ ಕಡೆ ಬರೀ ಅಂದ್ರು ಬರಂಗಿಲ್ಲ ಯಾರು, ನಮ್ ಕೀಳಲ್ಲಿ. ಹಿಂಗ ಆಗ್ಬಾರ್ದು ಅಂತ ಹೇಳಿಗತ್ತೀನಿ ಬೇಸಿಕಲಿ ಪಾಯಿಂಟ್. ಸೊ ಹಿಂಗ ಮೆಸೇಜ್ ಹಾಕಿ ಕೇಳಿ. ಈ 1 weekನಾಗ ನನ್ಗೆ ಏನ್ರ ಪಾಯಿಂಟ್ಸ್ ಇತ್ತಂದ್ರ 1 day ಅಡ್ವಾನ್ಸ್ ನಿನಗ ಪಾಯಿಂಟ್ಸ್ ಹಾಕಿ ಶೆಡ್ಯೂಲ್ ಮಾಡ್ತಾನ ಮೀಟಿಂಗ್. ಯಾಕಂದ್ರೆ ಟ್ರೈನ್ ಬುಕಿಂಗ್ ಅವೆಲ್ಲ ಕೋಆರ್ಡಿನೇಷನ್ ನನ್ ಕಡೆ ಇಲ್ಲ. ನೀ 30th ಮ್ಯಾಲ್ ಅಂತ ಅನ್ಲಿಗತ್ತಿ, ಫೈನ್. ಬಸವರಾಜ್ ಅವ್ರಿಗೆ ಹೇಳ್ತಾನ ಮೀಡಿಯಂ. ಆ ಸಿಸ್ಟಮ್ ಭಾರಿ ನೋಡು. ಒಬ್ರು ಭಾರಿ ಸೀನಿಯರ್, ಒಬ್ರು ಭಾರಿ ಜೂನಿಯರ್. ನಾನ್ ನಡಕ, ನನ್ ರೊಕ್ಕ, ನಾ ಮೇನ್. ಕೋಆರ್ಡಿನೇಷನ್ ನನಗ್ ಭಾರಿ ಅನುಕೂಲ ಆಗ್ಬಿಟ್ಟದ. ಹಿಂಗ ಇರ್ಬೇಕಲ್ಲ ಸೆಟಪ್ ಹಿಂಗ. ಸೊ ಈಗ ಆಮೇಲೆ ನಿನ್ ಸೈಡ್ ನೀನು ಹಿಂಗ, ಬಟ್ ನೀನ್ ಕಂಪ್ಲೀಟ್ ನನ್ ಕಡೆ ಇರ್ಬೇಕಲ್ಲಿ ಆದಷ್ಟು. ಯಾಕಂದ್ರೆ ನಾನ್ ನೋಡೋದ್ ಹೆಂಗಂದ್ರ ನಂದು ರಿಪ್ಲೇಸ್ಮೆಂಟ್ ಅಂತೀನ ನಾ. ಇಲ್ಲಪ್ಪ ಅಂದ್ರ ಸುನೀಲ್ ಹಂಗಿರ್ಬೇಕಂತೀನ. ಅಂದ್ರ ಕಂಪ್ನಿಗ ನಿನ್ನ ಪಗಾರ ಏನೇ ಇರ್ಲಿ, ಪ್ರಾಫಿಟ್ ಶೇರಿಂಗ್ ಏನೇ ಇರ್ಲಿ, ಅದು ಸಂಬಂಧ ಇಲ್ಲ. ಕೆಲ್ಸ ಮುಂದಿರ್ಬೇಕು ಮೆಂಟಾಲಿಟಿನಾಗ. ಸಾವನಿಲ್ಲಪ್ಪ ಅಂದ್ರ
ಸುನಿಲ್ ಹಿಂಗನಹಳ್ಳಿ ಎದ್ ನೋಡ್ಲಿಕತ್ತಾನ ಹಂಗ ನಾ ಬಸವರಾಜ್ ಮೇಲೆ ಹಾಕೋದ್ ಬೇಡ, ಯಾಕಂದ್ರೆ ಅವ್ರದ್ದು ಮತ್ತೆ ಬೇರೆ ಲೀಗಲ್ ಕೇಸ್ಗಳು ಇರ್ತಾವಲ್ಲಿ. ಹೌದೌದು ಗೊತ್ತಾತ್. ಅದಕ್ಕೆ ಕಂಪ್ನಿ ಫಾರ್ಮೆಟ್ ಅಂತ ಮಾಡ್ಯಾರ. ಕೇಳಿಲ್ಲ ಅದಕ್ಕೆ ಕಂಪ್ನಿ ಫಾರ್ಮೆಟ್ ಅಂತ ಅಂದಾರ, ಟೀಮ್ ಫಾರ್ಮೇಶನ್ ಅಂತ ಅಂದಾರ, ಮಠ ಸಿಸ್ಟಮ್ ಅಂದಾರ, ಹಿಂಗಂದಾರ. ಇವೆಲ್ಲ ಪ್ರಿನ್ಸಿಪಲ್ ನೀ ತಿಳ್ಕೊಬೇಕು. ನನಗೆ ಆಲ್ರೆಡಿ ಗೊತ್ತದ, ನಾ ಎಕ್ಸಿಕ್ಯೂಷನ್ ಮಾಡ್ಬೇಕೈತಿ ಹಿಂಗ. ಬಟ್ ಅಲ್ಲಿ ಎಲ್ಲಿ ಎಡವಿನ ಅಂದ್ರ ನಿನ್ ಮೇಲೆ ಕಂಪ್ಲೀಟ್ ಭರೋಸಾ ಇಟ್ಟು ಎಡವಿನ ಅಲ್ಲಿ ಮಂದಿದವ್ರ ಮೇಲೆ. ಅದು ತಪ್ಪು ನಂದು ಆಕ್ಚುಲಿ. ಅದು ಮುಂದೆ ಆಗ್ಲಾರ್ದು ನೋಡೋ ಜವಾಬ್ದಾರಿ ನಿಂದ ಇರ್ಬೇಕಲ್ಲಿ. ಇದು ನಿನಗೂ ಲೆಸನ್. ಇದು ಬರೀ ಇವು ವ್ಯವಹಾರ ಅಲ್ಲ, ಇವು ಮಾಧ್ಯಮ, ಇವು ಹಳೆವು, 18-20 ಏನ್ ಹೇಳಿನಲ್ಲ, ಇವು ಹಳೆವು, ಇವು ಮೆಕ್ಯಾನಿಸಮ್ಸ್, ಮೆಟ್ರಿಕ್ಸ್ ಅಂತಾರೆ ಇವಕ್ಕ. ಅವು ನಂಬರ್ನಾಗ. ಬಟ್ ಕೆಲ್ಸದಾಗ ತೋರಿಸ್ಬೇಕಲ್ಲ ಫಸ್ಟ್, ಅದು ನಾವು ಮಾಡ್ಬೇಕಿಲ್ಲಿ ನಾವಿಬ್ರು. ಸೊ ಈಗ ನಾ ಏನಂತೀನಿ, ಪ್ಲಾನ್ ಆಫ್ ಆಕ್ಷನ್ ಹೆಂಗ್ ಕೊಡ್ತೀನಿ ಅಂದ್ರೆ 30th ಅಂದ್ರೆ ಅದು ವ್ಯಾಲಿಡ್ ಅದನ್ನೆಲ್ಲ ನೀನೇ ವಿಚಾರ ಮಾಡು. ನೀನು ಕನ್ಫರ್ಮೇಶನ್ ಕೊಟ್ರೆ ನಾ ಹೂ ಅಂತೀನಿ. ಅದು ಕಾನ್ಫಿಡೆನ್ಸ್ ನಂಗೆ ಇನ್ನೂ ಬಂದಿಲ್ಲ, ಅದಕ್ಕೆ ನೀನು 3-4 ಸತ ಕೇಳಿರ್ತಾನ ನಿಂಗೆ. ಕಾನ್ಫಿಡೆನ್ಸ್ ಐತಿ 30ನೇ ತಾರೀಕು. ಅಲ್ಲ 30 ತನಕ ಬೇಕಾಗ್ತಂತಿ, ಅಷ್ಟು ಬೇಕಾಗ್ತಂತಿ. ಬೇಕಾಗತ್ತೆ ಹಂಗಂತೇನ. ಪೆಂಡಿಂಗ್ ಅಂದ್ರೆ ಏನ್ ಮಾತಾಡ್ತಿ ಮತ್ ನೀ ಮುಂದಿಂದ ಮಾತಾಡ್ಬೇಕಾಗ್ತಲ್ಲ ಅಷ್ಟೇ. ನಾವು ದೊಡ್ಡವರಾಗಬೇಕು. ನೀನು 18%, ಅವ್ರ 18 ಅಂದ್ರೆ ನಾವು 20% ಹಾಕು, ಸಾವನ್ ನಮ್ದು ಒಳಗೆ ಹಾಕೊಂಡು ನಾವು ಮುಂದಿನ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀವಿ ಅಂತ ಹಿಂಗ್ ಹೇಳ್ಬೇಕಲ್ಲಿ. ಹೆಂಗ ಆಮೇಲೆ ಮುಂದೆ ಕ್ವಾರ್ಟರ್ ಬಂದ್ ಮಾಡಿದ್ರೆ ನೀ ಅಲ್ಲಿ ಮಾಡ್ಬೇಕಲ್ಲಿ ತೋರಿಸ್ಬೇಕು. ಸುಮ್ಮನೆ ಹೆಸರಿಗಲ್ಲ, ಇಲ್ಲಿ 18% ಮತ್ ಮುಂದೆ ಕೆಲಸ ಕೆಡಿಸ್ಬಾರ್ದು, ಹಂಗಿರ್ಬಾರ್ದು. ಅದು ತಲೆಯಾಗಿರ್ಬೇಕು ಫುಲ್ ಕಂಪ್ಲೀಟ್. ಅಂದ್ರೆ ಏನಪ್ಪಾ, ನಾವು ಮತ್ ಸಾವನ್ ಬೇರೆ ಕಡೆ ಎಲ್ಲೂ ಹೋಗ್ಬಾರ್ದು ಅಂತ ಹಂಗಿರ್ಬೇಕಲ್ಲಿ ವಿಚಾರ. ಈ ರೊಕ್ಕದ ಕೇಸ್ನಾಗ ಹೇಳಿರ್ತಾನೆ. ಹಂಗ ಮಾಡೋಣ. ಹಂಗ ಹೇಳಿರ್ತೀನಿ. ಅದು ಏನು ಗುಲ್ಬರ್ಗ, ಧಾರವಾಡ, ಬೆಂಗಳೂರು ಸಂಬಂಧ ಬೀಳಂಗಿಲ್ಲ ಇಲ್ಲಿ. ಬಿಜೆಪಿ ಗವರ್ಮೆಂಟ್ ಅವ್ರು ಇವ್ರು ಕಾಂಗ್ರೆಸ್ ಅವರಿಗೆ ಸಂಬಂಧ ಬೀಳ್ತಾನ. ಗುಲ್ಬರ್ಗನು ಅಷ್ಟ, ಬೆಂಗಳೂರು ಅಷ್ಟ, ಧಾರವಾಡ ಅಷ್ಟ ಅಂತಾರ ಅವ್ರು. ಅಲ್ಲಲ್ಲ, ಅವ್ರು ಥಿಂಕಿಂಗ್ ಹೇಳಿಗತ್ತೇನ. ನೀವು ಬೆಂಗಳೂರ್ನ ರೊಕ್ಕ ಮಾಡಿದ್ರು ಗುಲ್ಬರ್ಗ್ನಾಗ ಹೋಗಿ ಇರ್ಬೋದ್ರಿ ಅಂತ ಅನ್ನೋ ಕೆಪಬಿಲಿಟಿ ಬರ್ಬೇಕಂದ್ರ ಅವ್ರ ನೆಟ್ವರ್ಕ್ ನೋಡಿ. ಹಂಗ ಇದ್ದಿದ್ದಿಲ್ಲ ಮೊದ್ಲಿನ ಕಾಲನಾಗ. ಈಗ ಯಾಕದಂದ್ರೆ ಅವ್ರ ನೆಟ್ವರ್ಕ್ ಹಂಗ ಬೆಳೆಸ್ಕೊಂಡ್ರ. ಹಂಗ ಸುನೀಲ್ ಹಿಂಗನಹಳ್ಳಿ ಟೀಮ್ ಬೆಳಿಬೇಕಂಗ ಥಿಂಕಿಂಗ್ನಾಗ, ಕೆಲ್ಸದಾಗ. ಬರೀ ರೊಕ್ಕಲ್ಲ, ಕೆಲ್ಸದಾಗ, ಗ್ರೌಂಡ್ನಾಗ. ರೊಕ್ಕ ಒಂದು ಮಾಧ್ಯಮ, ಅಲ್ಲಿ ಅಳಿಲಿಕ್ಕೆ ಅಷ್ಟವು ಹೆಂಗಿರ್ತಾವ. ಅದು ಪಾಯಿಂಟ್ ನಿಂಗ ಟಾರ್ಗೆಟ್ ಮಾಡ್ಲಿಕತ್ತಾನ. ಸೊ ಹಿಂಗದ. ಈಗ ನಾ ಏನಂತೀನಿ, ಇಲ್ಲಿ ಮುಂದೆ ನಿಂತು ನೀವು ಗೆಲ್ರಿ 18-20% ಕೊಟ್ಟು ಹೆಸರು ಕೆಲ್ಸು ಅಂದ್ರೆ ಹೆಸರು ಕರೆಕ್ಟ್ ಆಗಿ ಮುಂದೆ ಅಂದ್ರೆ ಗೊತ್ತಾತಿಲ್ಲ. ದೊಡ್ಡವ್ರಾಗ್ರಿ 18% ಅವ್ರ ಅಂದಾರ. ಅವ್ರು ಆಲ್ರೆಡಿ ದೊಡ್ಡವ್ರು ಆಗ್ಯಾರ. ಬಸವರಾಜ್, ಎಂ ಎಸ್ ಪಾಟೀಲ್ ಟೀಮ್ ಏನದಾರಲ್ಲ, ಆಲ್ರೆಡಿ ಅವ್ರು ದೊಡ್ಡವ್ರು ಆಗ್ಯಾರ. ಗೊತ್ತಾತ್ಲ. ಅಲ್ಲಿ ಮೀಟಿಂಗ್ನಾಗ ಈಗ ಮೊದ್ಲು ಡಿಸೈಡ್ ಮಾಡಿ 20-80% ಅಂದು 3 months ಇಟ್ಕೊಂಡು 3 months ಇಟ್ಕೊಂಡ್ಬಿಡ. 3 months, 6 months, 18 months. 18 months ಅಂದ್ರೆ ಬಹಳ ಲಪಡ ಆಗ್ತದ. ಮತ್ತೆ ಅದು ಮತ್ತೆ ಕಾಂಪ್ಲಿಕೇಶನ್ಸ್ ಭಾಳ ಆಗ್ತವೆ. 3 months ಇಟ್ಕೋ, ಮ್ಯಾಕ್ಸ್ ಅಂದ್ರೆ 4 months ಇಟ್ಕೋ. ಕರೆಕ್ಟ್ ಆಗಿ ನಿಂತು ಮಾಡಿ ಕೆಲಸ ಮುಗಿಸೋಣ. ಮತ್ ನೆಕ್ಸ್ಟ್ ಹೆಜ್ಜೆ ಹಾಕ್ಲಿಕ್ಕೆ ಆಗ್ತದೆ. ಅದು ನಮ್ಮಿಬ್ರನಾಗ ಮುಂದ್ ನೋಡ್ಲಿಕ್ಕೆ ಬರ್ತದೆ. ಮುಂದೆ ಫಸ್ಟ್ ಕೆಲ್ಸಗಳು ಚುತ್ತ ಆಗ್ಬೇಕಲ್ಲಿ. ಗೊತ್ತಲ್ಲ, ಬೆಂಗಳೂರು ಅವ್ರು ಇವರು ಸುಮ್ಮನೆ ಸುವಾಸ ಉಂಟಿವಿ, ಯಾರಿಗೂ ಬಿಡ್ಬಾಡಲ್ಲಿ. ನಾ ಹೆಂಗ್ ವಿಚಾರ ಮಾಡ್ತೀನಿಲ್ಲ ಹಂಗ ನಿಂತು ವಿಚಾರ ಮಾಡು, ಥಿಂಕ್ ಮಾಡಿ ಓಪನ್ ಡಿಸ್ಕಷನ್ಸ್ ಇಡುವ, ಕ್ವಶನ್ಸ್ ಹಾಕು. ಈಗ ನಾ ಹೆಂಗ್ ಕ್ವಶನ್ಸ್ ಹಾಕಿ ತಿಳ್ಕೊಂಡಿಲ್ಲ OCI ಬಗ್ಗೆ, ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ, ಹಿಂಗ್ ಟೆಕ್ನಿಕಲ್ಸ್ ನಾಗ ಮುಂದಿರ್ಬೇಕು. ಅದಕ್ಕೆ ಕೆಲ್ಸ ಅಂತಾರ. ಕೆಲ್ಸ ಅದು ನಿಂಗ್ ಕರೆಕ್ಟ್ ಆಗಿ ಬಂತಪ್ಪ ಅಂದ್ರೆ ಓಕೆಪ್ಪ, ನಾ ಇಲ್ಲಪ್ಪ ಅಂದ್ರೆ ಸುನಿಲ್ ಇರ್ತಾನ ಅಂತಾನ. ಹೆಂಗ ಬ್ಯಾಂಕ್, ಲೀಗಲ್ ಅವ್ರು ಅಂತೂ ಇರ್ತಾರ, ನೀವು ಇರ್ಬೇಕಲ್ಲ ಅಲ್ಲಿ. ಇವೆಲ್ಲ ಕಾನ್ಫಿಡೆನ್ಸ್ ಮೊದ್ಲ ತೋರಿಸ್ಬೇಕಾಗಿತ್ತು. ಅದು ನೀ ತೋರಿಸ್ತೇನೆ ತಿಳ್ಕೊಂಡು ನಂಬಿಕೆ ಇಟ್ಕೊಂಡು 18 ಲಕ್ಷ ಕೊಟ್ಟಿನ. ಗೊತ್ತಾತಿಲ್ಲ ಪಾಯಿಂಟ್. ಅದು ಈ ಮ್ಯಾಟರ್ ಇಲ್ಲಿ ತನಕ ಬರಬಾರ್ದಾಗಿತ್ತು ಆಕ್ಚುಲಿ. ಅದು ನೀ ಫಸ್ಟ್ ಫುಲ್ ಕಂಪ್ಲೀಟ್ ಆಗಿ ಕೋರ್ ತತ್ವ ತಿಳ್ಕೊಂಬಿಡು ರೊಕ್ಕ ಮೇಲೆ. ಫಸ್ಟ್ ಅದು ತಿಳ್ಕೊ. ನಾ ಇಲ್ಲ ಅಂದ್ರೆ ಸುನಿಲ್ ಹಿಂಗನಹಳ್ಳಿ ಅದಂಪ ಅಂತ ಹಿಂಗ್ ವಿಚಾರ ಬರ್ಬೇಕು ನಂಗೆ. ಗೊತ್ತಾತಿಲ್ಲ. ಇದು ಪಾಲಿಸಿ. ಈ ಪಾಲಿಸಿ ನಿನ್ ಕಡೆ ಇತ್ತಪ್ಪ ಅಂದ್ರ ನನಗ್ ಕಾನ್ಫಿಡೆನ್ಸ್ ಬಂತಂದ್ರ ಅದು ಕರೆಕ್ಟ್ ಆಗ್ತದ. ಮುಂದೆ ಏನೇ ಕೆಲ್ಸ ಇರಲ್ಲ, 1 ಲಕ್ಷ ಇರಲಿ, 10,000 ಇರಲಿ, 18 ಇರಲಿ, 1 ಕೋಟಿ ಇರಲಿ,
ಏನೇ ಇರಲಿ, ಭತ್ತ ಇರಲಿ, ರೈಸ್ ಇರಲಿ, ಬಿಲ್ಡಿಂಗ್ ಇರಲಿ, ಕಾಲನಿ ಇರಲಿ, ಹೌಸಿಂಗ್ ಡೆವಲಪ್ಮೆಂಟ್ ಇರಲಿ, ಸುನೀಲ್ ಇರ್ತಾನಲ್ಲಿ. ಹಿಂಗಿರ್ಬೇಕು ಅವು. ಗೊತ್ತಲ್ಲ ಪಾಯಿಂಟ್. ಗೊತ್ತಾಯ್ತು. ಸೊ ಹಿಂಗಿರ್ತದ. ರೊಕ್ಕ ಹೊಡೆಯೋ ಮೈಂಡ್ ಸೆಟ್ ಅದು ಅದು ತರಬೇಡ, ಎಂದೂ ತರಬೇಡ. ಹೇಳ್ಪಾ ಗೊತ್ತಿಲ್ಲ, ಯಾರ ಹೆಂಗ ತುರ್ಕಿದ್ರು ಏನೋ ತುರ್ಕಿದ್ರು ತರಬೇಡ, ಅದ ಕೆಡಿಸ್ತದ ಮೇನ್. ಗೊತ್ತಿಲ್ಲ ಪಾಯಿಂಟ್. ದ್ವೇಷ ನೀವೇನಪ್ಪ 7 ಪಟ್ವಾರಿ 1 ವರ್ಷ ದುಡಿದ್ರೆ 5 ವರ್ಷ ತನಕ ತಿಂತಿ ಅಂತ ಅಂದಿದ್ದೀನಿ ನನಗೆ 2017 ಹಂಗ ಆ ಮೆಂಟಾಲಿಟಿ ಇಟ್ಕೊಂಡು ವ್ಯವಹಾರ ಮಾಡ್ಬೇಡ ಮಂದಿ ಜೋಡಿ. ಗೊತ್ತಿಲ್ಲ ಪಾಯಿಂಟ್. ಅದು ಇಟ್ಕೊಂಡ್ರೆ ನೀ ಬೆಳಂಗಿಲ್ಲ, ಕೆಡಿಸ್ಕೋತಿ, ನೀನ ಕೆಡಿಸ್ಕೋತಿ. ಗೊತ್ತಿಲ್ಲ ಪಾಯಿಂಟ್. ಗೊತ್ತಿಲ್ಲ ನಾ ಏನ್ ಹೇಳಿಗತ್ತೇನೆ ತಪ್ಪು ಕೂಡ ನಾ ಹಿಂಗಂತೀನಿ ಅಂತೇಳಿ ಆಸ್ ಅ ಫ್ರೆಂಡ್ ಹೇಳಿರ್ತಾನ. ಆಸ್ ಅ ಫ್ರೆಂಡ್ ಸುನೀಲ್ ಹೆಂಗನಲ್ಲಿ ನನ್ನ ಫೋನ್ ನಂಬರ್ ಇರ್ಲಾರ್ದ ಸ್ಕೂಲ್ನಾಗ ಫೋನ್ನಾಗ ಒಟ್ಟು ಮಾತಾಡ್ಲಾರ್ದನ ನನ್ನ ಜೋಡಿ ಮಾತಾಡ್ಯಾನಪ್ಪ ಅಂತ ತಿಳ್ಕೊಂಡು ಹೆಮ್ಮೆಲೆ ನಾ ಕ್ಯೂರಿಯಾಸಿಟಿ ತೋರಿಸಿ ಮಾತಾಡಿದ್ದೇನೆ. ನೀ ಅದು ಹಂಗ ಪಾಯಿಂಟ್ ಅಂದಿದ್ದಕ್ಕ ನಾ ವಿಚಾರ ಮಾಡಿದೇನ ಇವೇನಪ್ಪ ಸುನೀಲ್ ಹಿಂಗ್ ಮಾತಾಡ್ತಾನ ಅಂತ ಹೇಳಿ. ಅವಾಗ ಏನು ನೋಡಿದ್ರೆ 1 ಪೈಸಾ ಕೊಟ್ಟಿದ್ದಿಲ್ಲ ನಿಂಗೆ, ನೀನು ನಂಗೆ 1 ಪೈಸಾ ಕೊಟ್ಟಿದ್ದಲ್ಲ. ಹೌದು. ಹಂಗ ಮೆಂಟಾಲಿಟಿ ಆ ಥಿಂಕಿಂಗ್ ಇಟ್ಕೋಬೇಡ, ಅದು ಚಲೋ ಅಲ್ಲ. ಮೋಸ್ಟ್ ಲೈಕ್ಲಿ ಈ ವ್ಯವಹಾರನಾಗೂ ಅದ ಕೆಡಿಸಿರ್ತದ. ಮೋಸ್ಟ್ ಲೈಕ್ಲಿ ಅಲ್ಲಿ ಕೆಡಿಸುವ ಮಂದಿ ಅದಾರ. ಕೆಡೋ ಜವಾಬ್ದಾರಿ ನಿನ್ ಕಡೆ ಇರ್ತದ, ಕಂಟ್ರೋಲಿಂಗ್ ನಿನ್ ಕಡೆ ಇರ್ತದ. ನೀ ಕೆಡಬಾರ್ದು, ನೀಯೇ ಕೆಡ್ಲಿಕ್ ನೀ ಬಿಡ್ತಿ. ಅವ್ರು ನಿನಗೇನು 1 ಪೈಸಾ ಕೊಟ್ಟಾರೇನ? 18 ಲಕ್ಷ ಕೊಟ್ಟಿನಲ್ಲ ಮಾರನ. ದೊಡ್ಡವ್ರು ಯಾರು ಆಗ್ಬೇಕಿಲ್ಲಿ? ದೇವ್ರು ಯಾರು ಆಗ್ಬೇಕಿಲ್ಲಿ? ದೇವ್ರಾಗದ್ ಬೇಡ, ನಾ ಆಗದ್ ಬೇಡ. ಬಟ್ ಹೇಳಿಗತ್ತಿನ ಥಿಂಕಿಂಗ್ ವ್ಯವಹಾರ ದೃಷ್ಟಿಕೊಂಡ್ಲೆ ವಿಚಾರ ಮಾಡಿ ಹೇಳಿ ಕೇಳಿಗತ್ತಿನ. ಆಕ್ಚುಲಿ ನಾ ದೇವ್ರಾಗದ್ ಬೇಡ, ಬಟ್ ಮಂದಿ ಹಿಂಗ್ ಥಿಂಕ್ ಮಾಡ್ತಾರ ಪ್ರಾಕ್ಟಿಕಲಿ. ಸೊಸೈಟಿನ ಹಿಂಗ್ ಥಿಂಕ್ ಮಾಡೋರು ಇರ್ತಾರ ಮಂದಿ. ದೇವ್ರ ಅನ್ಲಿಲ್ಲಪ್ಪ ಅಂದ್ರ ಕಾಲ್ ಕಡೆಯವ್ರ ಮಂದಿನೂ ಹೋದಾರ. ದೇವ್ರ ಅನ್ನಂಗಿಲ್ಲ ಅಂದ್ರ ಸೊಳೆ ಮಗ ದೇವ್ರ ಅನ್ನಂಗಿಲ್ಲ, ಕಾಲ್ ಕಡಿಲ್ಲ ಅಂತಾರ ಫಸ್ಟ್. ಗೊತ್ತಿಲ್ಲ ನೆಟ್ವರ್ಕ್ ದೇವ್ರ ಸಿಸ್ಟಮ್. ದೇವ್ರ ಅನ್ನಂಗಿಲ್ಲ ಸೊಳೆ ಮಗನ ಕರಿಲಿ ಹೊರಗ ಅಂತಾರ, ಅವ್ನಿಗೆ ಹೊರಗ್ ಕರಿ ಅಂತಾರ. ಹಂಗವ್ರು ಅದಾರ. ಇಂಪ್ಲಿಮೆಂಟೇಶನ್ ಗಾಡ್ ಸಿಸ್ಟಮ್. ಯಾಕಂದ್ರೆ ರೊಕ್ಕ ಬೇಕಲ್ಲ ಅಲ್ಲಿ, ಸಿಸ್ಟಮ್ ರೊಕ್ಕ ಬ್ಯಾಳಿ ಬೇಕಲ್ಲ ಅಲ್ಲಿ, ಕಂಟ್ರೋಲ್. ಕ್ರಿಶ್ಚಿಯಾನಿಟಿ ಅನ್ನಂಗಿಲ್ಲ ಕಡಿರಲ್ಲ ಸುಳ ಮಕ್ಕಳ ಹೆಂಗ. ಬಹಳಷ್ಟು ಅಲ್ಲ ಇವು ಇಂಪಾರ್ಟೆಂಟ್. ನಮ್ದು ಬಾಂಧವ್ಯ ಹಿಂಗ್ ಬೆಳಿಬೇಕು ಅಂದ್ರ ರಿಯಲ್ ಫ್ರೆಂಡ್ ನೀ ಆಗ್ಬೇಕು, ನಾ ಆಗ್ಬೇಕು. ಕ್ಲಾರಿಟಿ ಇರ್ತದ, ಟ್ರಾನ್ಸ್ಪರೆನ್ಸಿ ಇರ್ತದ. ಹಿಂಗ ಮಾಡಿದ್ರ ಮುಂದೆ ನಾವು ಬೆಳಿತೀವಿ. ಬರೀ ರೊಕ್ಕದಲ್ಲ, ವಿಚಾರನಾಗು, ಪಾಲಿಸೀಸ್ನಾಗ, ವರ್ಕಿಂಗ್ ಮೆಕ್ಯಾನಿಸಮ್ನಾಗ ಬೆಳಿತೀವಿ. ಅದ ನೆಟ್ಟಿಗಿಲ್ಲಪ್ಪ ಅಂತಂದ್ರ 22 ಫ್ಲೋರ್ ಮನಿ ಕಟ್ಟಸು ಅಥವಾ 1 ಕೋಟಿ ವ್ಯವಹಾರ ಮಾಡು, ಏನು ಉಪಯೋಗ ಇಲ್ಲ. ಸರಿ ಆಯ್ತು. ಈಗ 30ನೇ ತಾರೀಕಿಗೆ ಕಾಲ್ ಇಟ್ಕೊಂಡ ಸ್ವಲ್ಪ ನಂದು ಸೀನಿಯರ್ ಬರ್ತಾರ. 30ನೇ ತಾರೀಕಿಗೆ ಕಾಲ್ ಇಟ್ಕೋಣ. 1 ಮ್ಯಾಗ ಮೀಟ್ ಆಗೋಣ. ನೀ ಯಾವಾಗ ಹೇಳ್ತಿ ಅವಾಗ ಮೀಟ್ ಆಗೋಣ. 18-20 ಇಟ್ಕೋ. ದೊಡ್ಡವ್ರ ಆಗ್ರಿ, ಅವ್ರಿಗೆ ಹೇಳ್ರಿ. ಅವ್ರು ಕೇಳ್ತಿರ್ತಾರ, ಬಟ್ ಆಗಂಗಿಲ್ಲಪ್ಪ ಅಂದ್ರೆ ಮತ್ತ ಇವು MS ಪಾಟೀಲ್ ದವ್ರ ಮಾತಾಡ್ಲಿ. 18 ಮತ್ತ ಅವ್ರು 18% ಅಂತಾರ ಅಂದ್ರೆ ನಾ ಯಾಕೆ ಬಿಡ್ಲಿ? ಹೆಂಗ ಹಂಗ ನೀ ವಿಚಾರ ಮಾಡ. ನಿನ್ ಕಡೆ ಕಂಟ್ರೋಲ್ ಇಲ್ಲ ಅಂದ್ರೆ ನೀ ಪುಷ್ ಮಾಡ ಅಂತ. ಹಿಂಗ ಅಟ್ಲೀಸ್ಟ್ ಹಂಗ ಕಂಟ್ರೋಲ್ ಇಲ್ ಬಿಡು ನಿನ್ ಕಡೆ. ಬಟ್ ಅವ್ರು ಹೇಳಿ ಅಟ್ಲೀಸ್ಟ್ ಮೆಂಟಲಿ ವಿಚಾರನಾಗ ಇರ್ಬೇಕಲ್ಲ. ಹಿಂಗ ಹಂಗೆ ಇಟ್ಕೊಂಡು 30ಕ್ಕೆ ಒಂದು ಕಾಲ್ ಇಟ್ಕೊಂಡಂಗಾರ 3 ಮಂತ್ಸ್ ಆಗ್ತಂತಿ. ಏನಂತಾರ ಅವ್ರು? ಆಕತ್ತೆ 3 ಮಂತ್ಸ್ ಪುಷ್ ಮಾಡಿ ಮುಗಿಸ್ತಾರಂತ ವ್ಯವಹಾರ. ಈ ವ್ಯವಹಾರ 18-20 ಪ್ಲಸ್ 3 ಮಂತ್ಸ್ ಆಗ್ತಂತಿ. ಅಂದ್ರೆ ಏನು? ಇಂಟ್ರೆಸ್ಟ್ ಅಮೌಂಟ್ ಪ್ರಿನ್ಸಿಪಲ್ ಬಿಟ್ಟು ಹಿಂಗ ನಿಲ್ಲು. ಬ್ಯಾರೆಯವ್ರು ಯಾರ್ದು ಮಾತು ಕೇಳಬೇಡ. ಸಾವನ ಇರ್ಲಿ, ಸುನೀಲ್ ಬೇಡ ಅನ್ನೋರು ಇರ್ತಾರ. ಅವಾಗ ಇಂಥ ಕೆಲ್ಸ ಆಗ್ತಾವ. ನಂದ್ ಏನಂದ್ರ ಸಾವನ್ ಇಲ್ಲ ಅಂದ್ರೆ ಸುನೀಲ್ ಬೇಕು ಇರ್ಬೇಕು ಅಂತ ಹಿಂಗ್ ವಿಚಾರ ಮಾಡ್ತೇನೆ. ನನ್ನ ವರ್ಕಿಂಗ್ ಮೆಕ್ಯಾನಿಸಮ್ ಹಿಂಗ. ಆನಂದ್ ಪದ್ಮನಾಭನ್ ಸ್ಟೈಲ್. ಒಂದು ಕಾಲ್ ಇಟ್ಕೊಂಡು ಅವತ್ತು ಡಿಸ್ಕಷನ್ ಮಾಡ್ಕೊಂಡು ಯಾವಾಗ ಮೀಟ್ ಆಗುದು ಅಂತ ಹೇಳಿ ಫೈನಲ್ ಮಾಡ್ಕೊಂಡ್ಬಿಡೋಣ. ಗೊತ್ತಾತಿಲ್ಲ ಪಾಯಿಂಟ್. ವರ್ಕಿಂಗ್ ಮೆಕ್ಯಾನಿಸಮ್ ತಿಳ್ಕೊ. ಮತ್ ಕೆಡಬೇಡ, ಮತ್ ಕೆಡಿಸ್ಕೊಲಿಕ್ ಬಿಡ್ಬೇಡ.
ಎಸ್ 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 ಆಯ್ತು ಅವ್ರು ಏನ ಕೊಡ್ಲಿ, ಅವ್ರು ಏನ ಕೊಡ್ಲಿ, ಏನ ಅನ್ಲಿ, ಏನ ಮಾಡ್ಲಿ, ಸಂಬಂಧ ಇಲ್ಲ. ಓಕೆ ಆಸ್ ಅ ಫ್ರೆಂಡ್, ಆಸ್ ಅ ವೆಲ್ ವಿಶರ್, ಆಸ್ ಅ ಕಂಪ್ನಿ ಫಾರ್ಮ್ಯಾಟ್, ನಾನೇನಪ್ಪ ಅಂದ್ರೆ ಕಿಂಗ್ ಅಂದ್ರೆ ನೀ ವಜೀರ್ ಬೇಸಿಕಲಿ. ಓಕೆ ಆಯ್ತು. ವಜೀರ್ ಇಲ್ಲ ಅಂದ್ರೆ ಕಿಂಗ್ ಇಲ್ಲ, ಹಿಂಗ್ ಇರ್ಬೇಕು ಅದು. ಸರಿ 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 ವಜೀರ್ ಹೋತಂದ್ರೆ ಕಿಂಗ್ ಹೋತು, ಕಿಂಗ್ಡಮ್ ಹೋತು ಅಷ್ಟೇ. ಓಕೆ ಓಕೆ ಆಯ್ತು. ಈಗ ಮೂವತ್ತಿಟ್ಕೋ ನಡಕ್ಕೆ ಏನ್ರ ಇಂಪಾರ್ಟೆಂಟ್ ಇತ್ತಂದ್ರೆ ಏನ್ರ ವಿಚಾರ ಬಂತಪ್ಪ ಅಂದ್ರ ನಾ ಶೆಡ್ಯೂಲ್ ಮಾಡ್ತೀನಿ, ಒನ್ ಡೇ ಅಡ್ವಾನ್ಸ್ ಶೆಡ್ಯೂಲ್ ಮಾಡ್ತೀನಿ, ನಿನಗ ಟೈಮ್ ಕೊಡ್ತೀನಿ. ಅಂದ್ರೆ 7:30 ಸೇಮ್ ಇದೇ ಡ್ಯೂರೇಷನ್ ಇಟ್ಕೊಂಡ್ಬಿಡ. ನಿನಗ ಅಲ್ಲಿ ಅಡಿಗೆ ಮಾಡೋರು ಅದಾರ ಉಮರ ಎಲ್ಲ, ನಮಗೇನಿಲ್ಲ, ನಾನು ಅಡಿಗೆ ಮಾಡ್ಬೇಕಿಲ್ಲ. ಎಲ್ಲ ಬಿಟ್ಟು ನಾನು ನಿಂತಿನ ಇಲ್ಲಿ ನೋಡಿದ್ರೆ. ಸ್ವಲ್ಪ ನೀ ಫ್ರೀ ಮಾಡ್ಕೋ, ಫ್ರೀ ಸ್ವಲ್ಪ ಆದಷ್ಟು ಅದ್ ಬೆಳೆಸ್ಕೋ, ಅದು ಬೇಕದು. ಬರೀ ಗೊತ್ತಿಲ್ಲ, ನಾ ಸ್ವಲ್ಪ ಕಡಿಮೆ ಭಾಷೆ ಯೂಸ್ ಮಾಡಿ ಮಾತಾಡ್ಬೋದು, ಬಟ್ ನೀನು ಚತುರ ಆಗಲ್ಲ ಬೇಸಿಕಲಿ ಒಟ್ಟ ಹಿಂಗ. ಸೊ ಹಿಂಗ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇಟ್ಕೋ, ನಾನು ಇಟ್ಕೋತೀನಿ ನೋಡ್ಕೊಂಡ. ನಾನು ಬೌಂಡ್ರಿ ದಾಟಂಗಿಲ್ಲ ನೋಡಪ್ಪ. ಬೌಂಡ್ರಿ ಅಂದ್ರೆ ಏನು, ಬೋಸಡಿ ನಿನ್ ಮೇಲೆ ಉಪಯೋಗ ಮಾಡಿಲ್ಲ, ವ್ಯವಹಾರಕ್ಕೆ ಮಾಡಿಲ್ಲ, ತಿಳ್ಕೊ ಮಾತು. ಭಾಳ ಡಿಫ್ರೆನ್ಸ್ ಅದ. ನಾ ಸುಮ್ಮನೆ ಶಬ್ದಗಳು ಉಪಯೋಗ ಮಾಡಂಗಿಲ್ಲ ಫಾಲ್ತು. ಅದ್ರ ಇಂಪಾರ್ಟೆನ್ಸ್ ಸಿಚುವೇಶನ್ ಮೇಲೆ ಇತ್ತಂದ್ರೆ ಅಷ್ಟ ಉಪಯೋಗ ಮಾಡ್ತೀನ ಅದ ಹಂಗ. ಸೊ ಹಿಂಗಿರ್ತಾವ, ನಿನ್ ಮೇಲೆ ಹಾಕೋಬೇಡ. ಅದು ವ್ಯವಹಾರ ದೃಷ್ಟಿಕೋನ ವಿಚಾರ ಇಟ್ಕೊಂಡು ಮಾತಾಡಿನ ಆಕ್ಚುಲಿ. ಸ್ವಲ್ಪ ಫ್ರೀಕ್ವೆನ್ಸಿ ಹೆಚ್ಚಿಗೆ ಯಾಕೆ ಬೆಳೆಸಿದೆ ಅಂದ್ರೆ ನಿನಗ ಕಾವು ಬರ್ಬೇಕಂತ ಹೇಳಿ, ಅದಕ್ಕೆ ಅದೊಂದ ಕಾರಣ. ಅದು ಬರ್ಲಾರ್ದಂಗ್ ನೋಡೋ ಜವಾಬ್ದಾರಿ ನಿಂದಿರ್ಬೇಕದು. ಹಂಗ ನೀ ಕೆಪಾಬಿಲಿಟಿ ಬೆಳೆಸ್ಕೋಬೇಕಲ್ಲಿ. ಅದು ಬ್ಯಾರೆಲಿಂದ ವರ್ಕ್ ಮಾಡಿ 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 ಚಲೋರು ಯಾರು ಇರ್ತಾರ ಅವ್ರ ಜೋಡಿ ವರ್ಕ್ ಮಾಡಿ ನಾವು ತಿಳ್ಕೊತೀವಿ. ನಾ ಅಷ್ಟ ಅಂತಲ್ಲ, ಅಲ್ಲಿ ಬೇರೆ ಇರ್ತಾರಲ್ಲಿ ಚಲೋ ಮಂದಿ. ಆನಂದ್ ಪದ್ಮನಾಭನ್ ನನ್ನ ಕೇಸ್ನಾಗ, ಡ್ಯಾಡಿ ನನ್ನ ಕೇಸ್ನಾಗ, ಹಿಂಗ 30 ಇಟ್ಕೊಂಡು ನಡಕ್ ಬೇಕಾತಂದ್ರ ನಾ ಹಾಕ್ತೀನಿ. ಸ್ವಲ್ಪ ಓಪನ್ ಇರೋ, ಸ್ವಲ್ಪ ಇದು ಇಟ್ಕೋ. ನಾನಂತೂ ಟಿಕೆಟ್ ಬುಕಿಂಗ್ ಸ್ಟಾರ್ಟ್ ಮಾಡ್ತೇನೆ ಬೇಸಿಕಲಿ. ಒಟ್ಟು 1ನೇ ತಾರೀಕು ಮ್ಯಾಗ ಮಾಡ್ಕೋ ಟಿಕೆಟ್ ಬುಕಿಂಗ್, ಯಾವಾಗ ಮಾಡ್ಕೋ. 1ನೇ ತಾರೀಕು ಅಂದ್ರೆ ಅದು ಮತ್ತೆ 7ನೇ ತಾರೀಕು ಹಾಕ್ತಾರ ಅವ್ರು ಮಂದಿ. ಇಲ್ಲ ಇಲ್ಲ ಇಲ್ಲ, ಟ್ರೈನ್ ಬುಕಿಂಗ್ ಹೇಳಿದ ಮಂದಿ ಅವ್ರದ್ದು ಏನ್ ಮೆಂಟಾಲಿಟಿ ಹೆಂಗ ನನಗೆ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಗೊತ್ತಾಗಲ್ಲ. ಅದಕ್ಕೆ ನಾ ಏನ್ ವಿಚಾರ ಮಾಡಿದ್ದೆ, ಫಸ್ಟ್ ನಾ ಆರಾಮಾಗ್ತೀನಿ, ನೀ ಅಲ್ಲಿ ತನಕ ನೀ ಕೆಲಸ ಮುಗಿಸ್ಪ ನಿನ್ ಸೈಡ್ಲಿಂದ. ಕೆಲಸ ಮುಗಿಸು. ನಾನು ಹಿಂಗ್ ಲಾಸ್ಟ್ ಕಾಲ್ ನಾಗ ಹೇಳಿದ್ದೇನೆ 3 months ಪ್ಲಸ್ 18% ಅಂತ ಮೊದ್ಲ ಇದ್ದೇನೆ ಆಕ್ಚುಲಿ. ಇನ್ನ 12% ಅಂದಿದ್ದೇನೆ ಆಕ್ಚುಲಿ. ಮಟ್ ಥಿಂಕ್ ಮಾಡಿ 18-20 ಯಾಕೆ ಅನ್ಬಾರ್ದು ಅಂತ ಈಗ ವಿಚಾರ ಮಾಡ್ಲಿರ್ತೀನಿ. ಹಂಗ ನೀ ವಿಚಾರ ಮಾಡು ವಜೀರ ಹೆಂಗಂತ. ಹಂಗಿಟ್ಕೋ 30th ತನಕ ಫೈನ್. ನಾನು ಟ್ರೈನ್ ಬುಕಿಂಗ್ ನೋಡಪ್ಪ, ಹಂಗಿತ್ತಂದ್ರ ಈಗ ಸ್ಟಾರ್ಟ್ ಮಾಡೇ ಬಿಡ್ತೇನೆ ಆಕ್ಚುಲಿ. ಪುಣ್ಯ ನಸೀಬಗ್ 1ನೇ ತಾರೀಕು ಸಿಕ್ತಪ್ಪ ಅಂದ್ರೆ ನೀ ರೆಡಿ ಇರು, ನಾ ಬಂದ ಬಿಡ್ತೇನೆ. 1ನೇ ತಾರೀಕು ಮ್ಯಾಗ ನೀ ಯಾವಾಗ ಬೇಕಾದಾಗ ಇಟ್ಕೋ. ಹಂಗೇಳಿ ನೀ ಅನ್ಸಲ್ಲ ಅಲ್ಲಿ ಅದೇ ಎಲ್ಲಾರು ನನ್ ಟೀಮ್ ಎಲ್ಲಾರು ಬರ್ತಾರ. ಒಬ್ಬನೇ ಫುಲ್ ಎಲ್ಲಾ ಮಂದಿ ಬೇಡ, ಅಲ್ಲಿ ಇರೋ 3-4 ಅಲ್ಲಿ ಒಬ್ರು ಬರಲಿ. ಅಂದ್ರೆ ಏನಂದ್ರೆ ಕರೆಕ್ಟ್ ಆಗಿ ಮಾತಾಡುವಂಗ ಗೊತ್ತಿಲ್ಲ, ಮತ್ತ ಅದ್ ನೆಗೆಟಿವ್ ನಾವು ಹೋಗ್ಲಾರ್ದಂಗ ನೋಡ್ಬೇಕಲ್ಲಿ ಬೇಸಿಕಲಿ. ಹಂಗ ಟಾರ್ಗೆಟ್ 18 to 20%, 3 months. ಹಂಗ ಮಾಡೋಣ. ಬಿಟ್ರ ಮ್ಯಾಕ್ಸಿಮಮ್ ಲೋವರ್ ಕಟ್ ಆಫ್ 17%. ಮ್ಯಾಕ್ಸ್ 25 ಕೊಟ್ರೆ ಯಾರು ಬಾಡಂತಾರ, ಕೊಡು. ಅದ್ರ ತಕ್ಕಂತ ಟ್ಯಾಕ್ಸ್ ತುಂಬ್ತೀನ ಅಷ್ಟೇ. ಹಂಗ ಇಟ್ಕೊಂಡು ವ್ಯವಹಾರ ಮಾಡೋನು ಕೆಲಸ ನಮ್ ಕಡ್ಲಿಂದ ಚಲೋ ತೋರ್ಸೋನು. ಅದಾದ್ಮೇಲೆ ಮಂದಿ ಬರ್ತಾರ ನಮ್ ಕಡೆ ಹೆಂಗ. ಸೊ ಇದು ಇಂಪಾರ್ಟೆಂಟ್. ಈ ಲೆಸನ್ ಇದ ಪಾಲಿಸಿ ನಾ ಕೆಲ್ಸದಾಗ ಮಾಡಿದ್ದೆ, ಮುಂದ್ ಹೋದೆ ನಾ ಹೆಂಗ ರೊಕ್ಕ. ಸೊ ಹಿಂಗ ಈ ಪಾಲಿಸಿ ನಂದು ಎಕ್ಸ್ಪೀರಿಯನ್ಸ್ ನಾನು ನಿನಗೆ ಶೇರ್ ಮಾಡಿದ್ರೆ ನೀ ಅದರಲ್ಲಿಂದ ಎಷ್ಟು ಬೇಕು ನೀ ತಗೋತಿ, ನೀನು ಮುಂದೆ ಹೋಗ್ತಿ, ನಿನ್ ಜೋಡಿ ನಾ ಇದ್ರೆ ನಾನು ಮುಂದೆ ಹೋಗ್ತೀನಿ. ಹಿಂಗಿರ್ತದ ಪಾಲಿಸಿ. ಸೊ ಹಿಂಗದ. ಈಗ ತಡಿ ಅಷ್ಟಾಗ ಅರ್ಜೆನ್ಸಿ ಮಾಡಿತ್ತು ತಡಿ. ಸೊ ಈಗೇನಂದ್ರ ಪ್ಲಾನ್ ಆಫ್ ಆಕ್ಷನ್ ಏನಪ್ಪಾ ಅಂದ್ರ 30th ಆದ್ಮೇಲೆ ಎನಿ ಡೇಟ್ ನೀ ಫ್ರೀ ಇರ್ತಿ ಮಾಡ್ಕೋ. ಆಮೇಲೆ ನಾ ಬಸವರಾಜ್ ಅವರಿಗೂ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೇನೆ ಬೇಸಿಕಲಿ. ಬಿಟ್ವೀನ್ 30th ಆದ್ಮೇಲೆ ಎನಿ ಟೈಮ್ ನಾ ಬಂದು ನಿಮ್ ಜೋಡಿ ಮಾಡ್ತೀವ್ರಿ ಅಂತ ಹಿಂಗ ಬೇಸಿಕಲಿ. ರೈಲ್ವೆ ಟಿಕೆಟ್ ಎಲ್ಲ ಓಪನ್ ಆಗಿ ಹೇಳ್ಬಿಡ್ತೇನೆ, ಯಾಕಂದ್ರೆ ಅವ್ರಿಗೂ ಗೊತ್ತಿರಂಗಿಲ್ಲಲ್ಲ. ಯಾಕಂದ್ರೆ ಅದು ಟ್ರಾನ್ಸ್ಪರೆನ್ಸಿ ಬೇಕು ಆಕ್ಚುಲಿ.
ಸರಿ ಸರಿ ಕ್ಲಾರಿಟಿ ಕೊಟ್ರೆ ಅವ್ರಿಗೂ ಐಡಿಯಾ ಇರ್ತದೆ. ಓಕೆ ಹಿಂಗ ಗೊತ್ತಾಗ್ತದ. ಒಬ್ಬೊಮ್ಮೆ ಗೊತ್ತಾಗಂಗಿಲ್ಲಲ್ಲ ಹಿಂಗ. ಹೌದು 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 ಅದು ಈ ಟ್ರಾನ್ಸ್ಪರೆನ್ಸಿ ಇವೆಲ್ಲ ಬರ್ಬೇಕಂದ್ರೆ ಟೀಮ್ ಫಾರ್ಮೇಶನ್ ಇದ್ರೆ ಅಷ್ಟ ಆಗ್ತಾವು, ಇಲ್ಲಾಂದ್ರೆ ಆಗಂಗಿಲ್ಲ. ನಾ ಹೊರಗಿನ ಒಂದ್ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂದ್ರೆ ಅದ ಆಗಂಗಿಲ್ಲ.